ಹೆಸರು ಹೇಮಂತ್ ರಾಜ್. ಹೇಮಂತ್ ಜೈನ್ ಬ್ಲಾಗ್ಸ್. ಹೇಮಂತ್ ಜೈನ್ ಬ್ಲಾಗ್ಸ್ ಅಂತ. ಓಕೆನಾ? ದರ್ಶನ ಹೇಗಿತ್ತು? ದರ್ಶನ ತುಂಬಾ ಚೆನ್ನಾಗಿತ್ತು. ನೋಡೋದ್ರಲ್ಲ, ಬೇಗ ದರ್ಶನ ಆಯ್ತು. ಲಕ್ಷಾಂತರ ಜನ ಇದ್ದಾರೆ. ನೋಡ್ಕೊಂಡ್ರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್. ಅಲ್ಲ, ಬೆಳಿಗ್ಗೆ ಆಗ್ತೀನಿ. ಓಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಹೇಮಂತ್ ಅಂತ ಹೇಳಿ, ಇವ್ರ ಹೆಸರು ದೀಪ್ತಿ ಅಂತ ಹೇಳಿ. ನಾವಿಬ್ರು ಇವಾಗ ತುಮಕೂರಿಂದ ಬಂದಿದ್ದೀವಿ ಸಾಗರಕ್ಕೆ. ಅರೌಂಡ್ 200 to 250 ಅಲ್ಲ 300 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೀವಿ. ಅರೌಂಡ್ 6 hour ಜರ್ನಿ. ಗೌರವ್ ಕರೆಕ್ಟಾಗಿ ಬರ್ತಾ ನೋಡು. ಬರ್ತಿದ್ಯಾ? ಸ್ವಲ್ಪ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ದೀಪ್ತಿ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಸಾಗರದ ಪೋತರಾಜು ಅಂದರೆ ಅಮ್ಮನ ಮಾರಿಕಾಂಬ ತಾಯಿನ ಪೂಜೆ ಮಾಡೋ ಅಂಥ ರವಿ ಭಟ್ರು ಅವ್ರ ಮನೆಗೆ ಬಂದಿದ್ದೀವಿ. ಬನ್ನಿ ಎಲ್ಲರೂ ಮನೆ ಒಳಗೆ ಹೋಗೋಣ. ನೋಡ್ಬೋದು, ಇಲ್ಲಿ ಅವರ ಮಗಳು, ಅವರ ಅತ್ತಿಗೆ ಇದ್ದಾರೆ. ಸೊ ಇಲ್ಲಿ ಈಗ ಅವ್ರ ಮನೆ ನೋಡ್ಬೋದು. ಹೊರಗಡೆ ಹೋಗಿದ ತಕ್ಷಣ ಒಂದು ಹಾಲ್ ಇದೆ. ಹಾಲ್ ಆದಮೇಲೆ ಅವ್ರ ಮನೆಯಲ್ಲೇ ಒಂದು ದೇವ್ರ ಮನೆ ಇದೆ. ಎಲ್ಲ ನಮ್ಮ ಮನೇಲಿ ಇರೋ ಥರನೇ ಅವ್ರ ಮನೇಲೂ ಒಂದು ದೇವ್ರ ಮನೆ ಇದೆ. ಅಲ್ಲಿ ಅಮ್ಮನ ಪ್ರತಿಷ್ಠಾಪನೆ ಅವರು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಪೂಜೆ ನಡೆಯುತ್ತೆ. ಪ್ರತಿ ಜಾತ್ರೆಗೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇಲ್ಲಿ ಅಮ್ಮನಿಗೆಲ್ಲ ಪೂಜೆ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಅವ್ರ ಮನೆ ದೇವ್ರ ಮನೆ. ಅಮ್ಮ ಇಲ್ಲಿ ನೆಲೆಸಿರೋದು ಇದೆ. ಅಮ್ಮ ಮಾರಮ್ಮ ಅಂತ ಹೇಳ್ತಾರೆ. ಇಲ್ಲೂ ಪ್ರತಿ ದಿವಸ ಪೂಜೆ ನಡೆಯುತ್ತೆ. ಈಗ ಅಮ್ಮನ ದೇವಸ್ಥಾನದಲ್ಲಿ ತುಂಬ ರಶ್ ಇರೋದ್ರಿಂದ ಅಲ್ಲಿ ಮಡ್ಲಕ್ಕಿ ಕೊಡೋಕ್ಕಾಗದೇ ಇರೋರು ಎಷ್ಟೋ ಜನ ಮನೆಗೆ ಬಂದು ಮಡ್ಲಕ್ಕಿ ಅರ್ಪಿಸ್ತಾರೆ. ಅಮ್ಮನ ಪಕ್ಕ ನೀವು ಇನ್ನೂ ಒಂದು ನೋಡ್ಬೋದು, ಚಾವಟಿ ಎಲ್ಲ ಇಟ್ಟಿದ್ದಾರೆ. ಆ ಚಾವಟಿಗೂ ಪೂಜೆ ಮಾಡ್ತಾರೆ. ಈಗ ನೀವು ಫಸ್ಟ್ ವಿಡಿಯೋ ನೋಡಿದ್ರಲ್ಲ, ಅಲ್ಲಿ ದೇವ್ರನ್ನ ಫಸ್ಟ್ ದೇವರು ಚಾವಟಿಲಿ ಹೊಡ್ಕೊಂಡು ಹೋಗಿ ಅಮ್ಮನ ವಿಗ್ರಹಕ್ಕೆ ಬೇಕಾಗಿರೋ ಅಂಥ ಮರ ಅಂದರೆ ಹಲಸಿನ ಮರ, ಯಾವುದನ್ನ ಮರದಿಂದ ತಗೋಬೇಕು, ಮರದ ತುಂಡು ಅನ್ನೋದನ್ನು ಹೋಗಿ ಅಮ್ಮನೇ ತೋರಿಸ್ತಾರೆ. ಅಮ್ಮ ಅವರು ಮೈ ಮೇಲೆ ಬಂದು ಹೋಗಿ ತೋರಿಸೋದಿದು. ಸೊ ನೀವು ನೋಡ್ಬೋದು ಇಲ್ಲಿ ಈ ವಿಡಿಯೋದಲ್ಲಿ ಜನರೆಲ್ಲ ಹೋಗ್ತಾ ಇದ್ದಾರೆ. ಅಂದರೆ ಜಾತ್ರೆ ಶುರುವಾಗೋಕ್ಕೆ ಒಂದು 20 ದಿವಸ 25 ದಿವಸ ಮುಂಚೆನೇ ಹೋಗಿ ಅಮ್ಮ ಯಾವ ಮರ ಬೇಕು ಅಂತ ಸೆಲೆಕ್ಟ್ ಮಾಡ್ತಾರೆ. ಆ ಮರದಿಂದ ಒಂದು ಸಣ್ಣ ತುಂಡು ತೊಗೊಂಬಂದು ಅಮ್ಮಂದು ವಿಗ್ರಹಕ್ಕೆ, ಯಾವುದಾದ್ರೂ ಒಂದು ಆಯುಧ, ಕಂಪ್ಲೀಟ್ ವಿಗ್ರಹನ ಅವರು ಹೊಸದಾಗಿ ಮಾಡೋದಿಲ್ಲ, ಯಾವುದಾದ್ರೂ ಒಂದು ಆಯುಧನ ಮಾಡ್ತಾರೆ. ಆಮೇಲೆ ಅದನ್ನು ತೊಗೊಂಡೋಗಿ ನೀರಿಗೆ ಬಿಡ್ತಾರಂತೆ. ಅದು ರೂಢಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಅಮ್ಮ ಮೆರವಣಿಗೆ ಮಾಡ್ತಾ ಇದ್ದಾರೆ. ಈಗ ಮುಂದೆ ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು, ಅವ್ರು ಏನು ಚಾವಟಿ ಯೂಸ್ ಮಾಡಿದಾರಲ್ಲ ಅದೇ ಚಾವಟಿನೇ ಇಲ್ಲೂ ಮನೆಯಲ್ಲೂ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ಜಾಸ್ತಿ ಮಧ್ಯದಲ್ಲಿ ನೀವು ಎಣ್ಣೆ ಮತ್ತು ಅರಿಶಿನ ನೋಡ್ಬೋದು. ಇದರಿಂದ ಅವರಿಗೆ ಶಾಸ್ತ್ರ ಮಾಡ್ತಾರೆ. ಅಂದರೆ ಈಗ ಮಂಗಳವಾರ ಜಾತ್ರೆ ಸ್ಟಾರ್ಟ್ ಆಗೋದು ಅಂದರೆ ಸೋಮವಾರನೇ ಕಳಸ ಎಲ್ಲ ಎತ್ಕೊಂಡು ಹೋಗಬೇಕು. ಅವತ್ತಿನ ದಿವಸ ಎಲ್ಲ ಪೂಜೆ ನಡೆಯುತ್ತೆ. ನಾವು ಅಷ್ಟೇ ಅಲ್ಲಿ ತುಂಬ ರಶ್ ಇರುತ್ತೆ ಅಂತ ಇಲ್ಲೇ ದೇವ್ರ ಮನೆಯಲ್ಲೇ ಬಂದು ಮಡ್ಲಕ್ಕಿ ಕೊಟ್ಟು ಈಗ ನಾವು ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಇದು ಅವ್ರ ಮನೆ ಆಚೆ ನೋಡ್ಬೋದು. ಈಗ ನಾವೆಲ್ಲ ಮೇಯ್ನ್ ಅಮ್ಮನ ಪ್ರತಿಷ್ಠಾಪನೆ ಏನು ಮಾಡಿದಾರಲ್ಲ ದೇವ್ರ ಗರ್ಭಗುಡಿ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಇದು ಅವ್ರ ಮನೆ ಆಚೆ ಎಲ್ಲ ಚಪ್ಪರ ಎಲ್ಲ ಹಾಕಿದ್ದು ಮದುವೆ ಮಂಟಪ, ಮದುವೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅದೇ ರೀತಿಯೇ ಎಲ್ಲನೂ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ. ಇದೇ ಅವರು ಪೋತರಾಜು ರವಿ ಭಟ್ರು ಅಂತ ಕರೀತಾರೆ. ಅಂದರೆ ಅಮ್ಮನ ಏನು ಪೂಜೆ ಮಾಡ್ತಾರಲ್ಲ ಅವರ ಮನೆ ಇದು. ಸೊ ಈಗ ಇಲ್ಲಿಂದ ನಾವೆಲ್ಲ ಮೇಯ್ನ್ ದೇವಸ್ಥಾನಕ್ಕೆ ಹೊರಟ್ವಿ. ಗೌರವ್ ಕರೆಕ್ಟಾಗಿ ಬರ್ತಾ ನೋಡು. ಬರ್ತಿದ್ಯಾ? ಸ್ವಲ್ಪ. ಸೊ ನಾವು ತುಮಕೂರಿಂದ ಇವತ್ತು ಸಾಗರಕ್ಕೆ ಬಂದಿದ್ದೀವಿ. ಏಂತಕ್ಕೆ ಅಂತಂದ್ರೆ ಮಾರಿಕಾಂಬಾ ಜಾತ್ರೆ ತುಂಬಾ ಫೇಮಸ್ ಇಲ್ಲಿ, ಮಾರಿಕಾಂಬಾ ಜಾತ್ರೆ. ಸೊ ಬನ್ನಿ ಇವತ್ತು ಸಾಗರ ಮತ್ತೆ ಮಾರಿಕಾಂಬಾ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ತುಮಕೂರಿಂದ ಸಾಗರ ಬಂದ್ಬಿಟ್ಟು ಅರೌಂಡ್ 350 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅರೌಂಡ್ 6 hour ಜರ್ನಿ. ನಾವು ಕಾರಲ್ಲಿ ಬಂದಿದ್ದೀವಿ, ಒಂದು 4 ಜನ.
ಅಕ್ಕ ನಿಮಗೆ ದೇವಸ್ಥಾನದ ಬಗ್ಗೆ ಗೊತ್ತಾ? ಹಾ, ಗೊತ್ತಿದೆ. ಸೊ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನೀವು? ನಾನು ಹುಟ್ದಾಗಿಂದ ಬರ್ತಾ ಇರೋದು. ನಮ್ ತಂದೆಯವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಗೌರ್ಮೆಂಟ್ ಜಾಬ್ ಆಗಿತ್ತು. ಏನ್ ಕೆಲಸ? ಅವರು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. Okay, ನಿಮ್ ತಂದೆ- ಅವಾಗ ಸ್ವಲ್ಪ ತೊಂದ್ರೆ ಇದ್ದಾಗ ಅಮ್ಮನ ಹತ್ರ ಬಂದು ಮೊರೆ ಹೋಗಿದ್ರು. ಆಗ ಅಪ್ಪ ಕೇಳ್ಕೊಂಡು ಹರಕೆ ಹೊತ್ಕೊಂಡು 1 ವರ್ಷದೊಳಗೆ ಅವ್ರಿಗೆ ತುಂಬಾ ಒಳ್ಳೇದಾಯ್ತು. ಅಲ್ಲಿಂದ ಈಚೆಗೆ ತುಂಬಾ ಒಳ್ಳೇದಾಗಿದೆ. ಮತ್ತೆ ನಮ್ಮ ಮನೆಗೆ ಒಂದು ಫೋಟೋ ಬಂದಿದೆ ಅಮ್ಮಂದು. ಅದು ಯಾವ ತರ ಬಂತು ಅಂತ ಗೊತ್ತಿಲ್ಲ. ಬಂದಿದೆ, ಒಂದು ಫೋಟೋ ಬಂದಿದೆ, ತುಂಬಾ ಹಳೆ ಕಾಲದ ಫೋಟೋ. ಅದು ಬಂದಾಗಿಂದ ನಮ್ಮ ಮನೆಯಲ್ಲಿ ತುಂಬಾ ಒಳ್ಳೇದಾಗಿದೆ, ತುಂಬಾ ಏಳಿಗೆ ಆಗಿದೆ. ಏನೇ ಹರಕೆ ಮಾಡ್ಕೊಂಡು ಹೋದ್ರು ಅದನ್ನ ಬೇಗ ನೆರವೇರಿಸ್ಕೊಡ್ತಾಳೆ. ಫಾರ್ ಎಕ್ಸಾಂಪಲ್, ನಾನು ಸೆಕೆಂಡ್ ಬಂದೆ, 3rd 4th ಇಲ್ಲೇ ಇದ್ವಿ, ಸ್ಟೇ ಆಗಿ ಒಂದು ಹರಕೆ ಮಾಡ್ಕೊಂಡು ಹೋಗಿದ್ದೆ. ಸೊ ಈ ತರ ಒಳ್ಳೇದಾಗಿದೆ. ಇನ್ನ ಇಷ್ಟೊಂದು ಒಳ್ಳೇದಾಗಿದೆ. ಏನೇ ಬಂದು ತಿಳ್ಕೊಂಡ್ರು ಬರೀ ಕೈಲಿ ಅಮ್ಮ ಕಳ್ಸಿಲ್ಲ, ಪ್ರತಿಯೊಂದು ಬೇಗ ನೆರವೇರಿದೆ. ಎಷ್ಟು ವರ್ಷದಿಂದ ಬರ್ತೀರಾ? ಒಂದು 20 ವರ್ಷದಿಂದ ಬರ್ತಾ ಇದೀರಾ? ಹಾ, ಇನ್ನ ಜಾಸ್ತಿನೇ. ಪ್ರತಿ ವರ್ಷ ಮಿಸ್ ಇಲ್ಲ? ಮಿಸ್ ಇಲ್ಲ. ಓಕೆ, ಸೂಪರ್. ಇದು ಯಾವ ರೋಡ್ ಇದು? ಇದು ಬಂದು ರೋಡ್ ಹೆಸರು ಗೊತ್ತಿಲ್ಲ. ರೋಡ್ ಹೆಸರು ಗೊತ್ತಿಲ್ಲ? ಗೊತ್ತಿಲ್ಲ. ತೊಂದ್ರೆ ಇಲ್ಲ. ಇಲ್ಲಿ ಏನಂದ್ರೆ ಒಂದೇ ಕಡೆ ತವ್ರ ಮನೆ ಗಂಡನ ಮನೆ ಎರಡೂ ಬರುತ್ತೆ ಅಮ್ಮಂದು. ಫಸ್ಟ್ ತವ್ರ ಮನೇಲಿ ಇರ್ತಾಳೆ ಅಮ್ಮ, ಆಮೇಲೆ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ದಿವಸ ನಡೆಯುತ್ತೆ ಈ ಜಾತ್ರೆ? ಈ ಜಾತ್ರೆ 11 ದಿವಸ 9 ದಿವಸ ನಡೆಯುತ್ತೆ. 11ನೇ ತಾರೀಕು ಕೊನೆ. ಇವತ್ತು ಎಷ್ಟನೇ ದಿವಸ ಇದು? ಇದು ಇವತ್ತು 7ನೇ ದಿವಸ. 7ನೇ ದಿವಸ. ಯಾವತ್ತು ಜನ ಜಾಸ್ತಿ ಇರೋದು? ಒಂದೇ ದಿವಸನಾ? ಹೌದು, ಪ್ರತಿ ದಿವಸ ಹೀಗೆ ಇರುತ್ತೆ. ಬಟ್ ನಾವು ಬಂದಿದ್ದಾಗ ಅಷ್ಟು ರಶ್ ಇರಲಿಲ್ಲ, ಕ್ರೌಡ್ ಇರ್ಲಿಲ್ಲ. ಬಟ್ ಅವ್ರ ಮನೇಲಿ ಇದ್ದಾಗ ಅಮ್ಮ ತುಂಬಾ ಕ್ರೌಡ್ ಇತ್ತು, ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ. ನೆಕ್ಸ್ಟ್ ಡೇ ಅಮ್ಮನ ಗಂಡನ ಮನೆ ಕರ್ಕೊಂಡು ಹೋದಾಗ ಅಲ್ಲಿ ಬಲಿ ಕೊಡ್ತಾರಲ್ಲ, ಅವಾಗ ಅಷ್ಟು ಕ್ರೌಡ್ ಇರ್ಲಿಲ್ಲ. ಬಟ್ ಇವತ್ತು ತುಂಬಾ ಕ್ರೌಡ್ ಕಾಣಿಸ್ತಾ ಇದೆ. ಸೊ ಫಸ್ಟ್ ಡೇ ಮಾತ್ರ ತವ್ರ ಮನೇಲಿ ಇರ್ತದೆ, ಮೊದಲನೇ ದಿವಸ. ಅದಾಗಿದ ತಕ್ಷಣ ನೆಕ್ಸ್ಟ್ ಡೇನೆ ಗಂಡನ ಮನೆಗೆ ಅಮ್ಮನ ಇವಾಗ ನಾವು ಎಲ್ಲಿಗೆ ಹೋಗ್ತಿರೋದು? ಈಗ ನಾವು ತವ್ರ ಮನೆ ನೋಡ್ಕೊಂಡು ಆಮೇಲೆ ಗಂಡನ ಮನೆಗೆ ಸೊ ನಾವೀಗ ಈ ಕಡೆಯಿಂದ ಬನ್ನಿ ನೋಡೋಣ, ಈ ಕಡೆಯಿಂದ ಹೋಗೋದಿಕ್ಕಾಗತ್ತ ನೋಡ್ಕೊಂಡು ಹೋಗೋಣ. ಸೊ ಒಂದ್ ದಿವಸಕ್ಕೆ ಎಷ್ಟು ಜನ ಬರ್ತಾರೆ? ತುಂಬಾ ಲಕ್ಷಾಂತರ ಜನ ಬರ್ತಾರೆ. ನನಗೆ ಇವತ್ತು ಬಂದಿದ್ದು ಸುದ್ದಿ ಪ್ರಕಾರ ನಾನು 500ಗೆ ಕಾಲ್ ಮಾಡಿದ್ದೆ. ಅಂದ್ರೆ ಪೋತ್ರಾಜು, ರವಿ ಭಟ್ರು ಏನಿದ್ದಾರೆ ಅವ್ರಿಗೆ ಕಾಲ್ ಮಾಡಿದಕ್ಕೆ ಹೌದೌದು, ಮೇನ್ ಅರ್ಚಕರು, ಅಮ್ಮನ್ ಪೂಜೆ ಮಾಡ್ಕೊಳ್ಳೋರು. ಈಗ ನಾವು ಮನೆ ನೋಡ್ಕೊಂಡ್ ಬಂದ್ವಲ್ಲ, ಮನೆಯಲ್ಲಿ ದೇವ್ರ ಇಟ್ಟಿದ್ವಲ್ಲ, ಅದೇ 500 ಹೇಳಿದ್ರು. ಇವತ್ತು ಲಕ್ಷಾಂತರ ಜನ ಇದ್ದಾರೆ, ತುಂಬಾ ಕ್ರೌಡ್ ಇದೆ ಅಂತ. ನೋಡೋಣ, ಟ್ರೈ ಮಾಡೋಣ ಮುಂದೆಯಿಂದ ಹೋಗಕ್ಕೆ. ಆದ್ರೆ ಅಮ್ಮನ್ ದರ್ಶನ ಮಾಡ್ಕೊಂಡ್ ಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ಆಯ್ತಾ? ಇನ್ನ ಇಂಟರ್ವ್ಯೂ ಇದೆಯಾ? ಇನ್ನ ಏನಾದ್ರು ಕೇಳ್ಬೇಕಾ? ಹೇಳಿ, ಇನ್ನ ಏನೇನಿದೆ ಅಂದ್ರೆ ದರ್ಶನ ಮಾಡ್ಕೊಂಡ್ ಬಂದು ಅಮ್ಮಂದು ಒಂದು ಸ್ಟೋರಿ ಇದೆ, ಆ ಸ್ಟೋರಿ ಹೇಳ್ತೀನಿ. ಫಸ್ಟ್ ದರ್ಶನ ಮುಗಿಸ್ಕೊಂಡ್ಬಿಡೋಣ. ತುಂಬಾ ಜನ ಇದಾರಲ್ಲ. ಜಾತ್ರೆ ತುಂಬಾ ದೊಡ್ಡದಾಗಿ ನಡೀತಿದೆ. ಹೌದು, ತುಂಬಾ ದೊಡ್ಡದಾಗಿ ನಡೆಯುತ್ತೆ ಜಾತ್ರೆ ಇದು. ಪ್ರತಿ ವರ್ಷ ಹಿಂಗೇನಾ? ಅಲ್ಲ, 3 ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ಹೋದ್ಸಲ 2023 ನಡೆದಿದ್ದು, ಈಗ 2026 ನಡೀತಾ ಇರೋದು. 3 ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ಸೊ ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸೇಮ್ ಹೋದ ವರ್ಷ ಹೆಂಗಿತ್ತು ಈ ವರ್ಷನೂ ಹಂಗಿದೆ. ಅಲ್ಲ, ಇನ್ನ ಜಾಸ್ತಿ ಕ್ರೌಡ್ ಇದೆ. ಹೌದು, ಕಂಪೇರ್ ಟು ಲಾಸ್ಟ್ ಜಾತ್ರೆಗೆ ಹೋಲಿಸ್ಕೊಂಡ್ರೆ ಇವಾಗ ತುಂಬಾ ಜಾಸ್ತಿ ಕ್ರೌಡ್ ಇದೆ. ಸೊ ನಾನು ಆಗ್ಲೇ ಹೇಳದ್ನಲ್ವಾ, ಅಮ್ಮ ತವ್ರ ಮನೆಯಲ್ಲೂ ಇರ್ತಾಳೆ ಮತ್ತೆ ಗಂಡನ ಮನೆಯೂ, 2 ಅಕ್ಕಪಕ್ಕನೇ ಇದೆ. ಇದು ಈಗ ನಾವು ಬಂದಿರೋದು ತವ್ರ ಮನೆ ಅಮ್ಮ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವು ತವ್ರ ಮನೆ ಅಮ್ಮನ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಯಾವಾಗ್ಲೂ ಅಷ್ಟೇ, ಇಲ್ಲಿಗೆ ಬಂದಾಗ ಫಸ್ಟ್ ತವ್ರ ಮನೆ ಅಮ್ಮನ ದರ್ಶನ ಮಾಡಿ ಆಮೇಲೆ ಗಂಡನ ಮನೆಗೆ ಹೋಗ್ಬೇಕು. ಜಾತ್ರೆನಲ್ಲೂ ಅಷ್ಟೇ, ಫಸ್ಟ್ ಅಮ್ಮ ತವ್ರ ಮನೇಲಿ ಇರ್ತಾಳೆ 1 ದಿನ. ನೆಕ್ಸ್ಟ್ ಡೇ ಗಂಡನ ಮನೆಗೆ ಅಮ್ಮನ ಕರ್ಕೊಂಡು ಹೋಗ್ತಾರೆ ಮೆರವಣಿಗೆ ಮಾಡ್ಕೊಂಡು. ಇಲ್ಲಿ ನೋಡಿದ್ರೆಲ್ಲ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ವಿ. ಅದಾದ್ಮೇಲೆ ನೀವು ಅಮ್ಮನ ದರ್ಶನ ಮಾಡ್ಕೊಳ್ಳಿ. ಇಲ್ಲಾದ್ಮೇಲೆ ಈ ಕಡೆ ಸೈಡ್ ಅಲ್ಲೆಲ್ಲ ನೀವು ನೋಡ್ಬೋದು, ಎಷ್ಟೋ ಜನ ಭಕ್ತಾದಿಗಳು ಅವ್ರದ್ದು ಏನಾದ್ರು ಸಂಕಲ್ಪ ಇದ್ರೆ ಅಲ್ಲಿ ಕೂತ್ಕೊಂಡು 500 ಹತ್ರ ಸಂಕಲ್ಪ ಮಾಡ್ಕೋತಾರೆ. ಏನೇ ಸಂಕಲ್ಪ ಇದ್ರೆ ನೆರವೇರ್ಲಿ ಅಂತ ಪ್ರತಿಯೊಬ್ರು ಅಲ್ಲಿ ಸಂಕಲ್ಪ ಮಾಡ್ಕೋತಾ ಇದ್ದಾರೆ. ಕುಂಕುಮಾರ್ಚನೆ ಇರ್ಬೋದು, ಪ್ರತಿಯೊಂದು ಮಾಡಿಸ್ತಾ ಇದ್ದಾರೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಈಗ ಗಂಡನ ಮನೆಗೆ ಹೋಗ್ಬೇಕು. ಇದೆಲ್ಲ ನೋಡ್ತಾ ಇರ್ಬೋದು, ಪ್ರತಿಯೊಬ್ರು ಅವರು ಸಂಕಲ್ಪಗಳು ಮಾಡ್ಕೊಂತಾ ಇದಾರೆ. ಈಗ ನಾವೀಗ ಗಂಡನ ಮನೆ ಅಮ್ಮ ಏನಿದಾಳಲ್ಲ ಅಲ್ಲಿಗೆ ಅಮ್ಮನ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ. ತುಂಬಾ ಜನ ಇದೆ, ತುಂಬಾ ಕ್ರೌಡ್ ಇದಾರೆ. ಇಲ್ಲಿಗ್ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು, ಎಲ್ಲಾ ದೇವಸ್ಥಾನದಲ್ಲೂ ಅಮ್ಮನ ಸೀರೆಗಳು ಹರಾಜ್ ಆಗ್ತಾಗಿ, ಇಲ್ಲೂ ಜಾತ್ರೆ ಟೈಮಲ್ಲಿ ಅಮ್ಮನ ಸೀರೆನ ಹರಾಜ್ ಆಗ್ತಾ ಇದಾರೆ. ಹರಾಜ್ ಕೂಗಿ ಅಮ್ಮನ ಸೀರೆಗಳನ್ನ ತಗೊಳ್ಳೋದು. ಸೊ ಇಲ್ಲಿ ಅಮ್ಮನ ಸೀರೆನ ಹರಾಜ್ ಆಗ್ತಾರ ದೃಶ್ಯ ನೀವು ನೋಡ್ಬೋದು.
ಸೊ ಅದ್ ನೋಡ್ಕೊಂಡು ನಾವೀಗ ಗಂಡನ ಮನೆ ಅಮ್ಮನ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ತುಂಬಾ ಕ್ರೌಡ್ ಇರೋದ್ರಿಂದ ಸೊ ಮುಂದೆಯಿಂದ ಹೋಗೋದಿಕ್ ಆಗ್ಲಿಲ್ಲ. ಸೊ ನಾವೇನ್ ಮಾಡಿದ್ವಿ, ಅಮ್ಮನ್ನ ಪೂಜಿಸೋ ಅಂತ ರವಿ ಭಟ್ರು ಏನಿದಾರಲ್ಲ ಅವ್ರ ಹತ್ರ ಫೋನ್ ಮಾಡಿ ಮುಂದ್ಗಡೆಯಿಂದ ಬಿಡಿಸ್ಕೊಳ್ಳೋದಿಕ್ಕೆ ಕಾಲ್ ಮಾಡಿ ಕೇಳಿದ್ವಿ. ಅವರು ನಮ್ಗೆ ಒಂದು ಸ್ಥಳಕ್ಕೆ ಬರಕ್ ಹೇಳಿದ್ರು. ಸೊ ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ ಈಗ. ಅಲ್ಲಿ ಹೋಗಿ ಒಬ್ರಿಗೆ ಕಾಲ್ ಮಾಡಿ ನಾವು ಈಗ ಮುಂದೆಯಿಂದ ದರ್ಶನಕ್ಕೆ ಹೋಗ್ತೀವಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ. ನಾವು ಕಾಲಿಡೋದಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಮುಂದೆಯಿಂದ ಇನ್ನೂ ಕ್ರೌಡ್ ಇದೆ ನಾವು ನೋಡೋದಿಕ್ಕೆ. ಸೊ ನಾ ಅದನ್ನು ನಿಮಗೆ ತೋರಿಸ್ತೀನಿ ಈಗ ವಿಡಿಯೋದಲ್ಲಿ. ಈಗ ಹೋಗಿ ನಾನು ಕಾಲ್ ಮಾಡ್ತಾ ಇದ್ದೀನಿ ಅವ್ರಿಗೆ. ನೋಡಿ ಇದು ಬ್ಯಾಕ್ ಸೈಡ್. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತೀವಲ್ಲ ಅಲ್ಲಿ ನಮ್ಗೆ ಅಲ್ಲಿ ಬರೋದಿಕ್ಕೆ ಹೇಳಿದ್ರು. ಸೊ ನಾವೀಗ ಅಲ್ಲಿ ಹೋಗಿ ಅವ್ರಿಗೆ ಕಾಲ್ ಮಾಡ್ಬೇಕು. ನೀವು ಇಲ್ಲಿ ನೋಡ್ಬೋದು ಅಮ್ಮಂದು ಗರ್ಭಗುಡಿ ಏನಿದೆಯಲ್ಲ, ಸೊ ಊರ್ ಮಧ್ಯದಲ್ಲಿ ಇರುವಂತ ಗುಡಿ ಇದು, ಚಿಕ್ಕದಾಗಿ ಇದೆ. ಈಗ ನಾವು ಐನೂರಿಗೆ ಫೋನ್ ಮಾಡಿದ್ವಿ. ಅವ್ರು ನಮ್ಮನ್ನ ಹಿಂದ್ಗಡೆ ಅಂದ್ರೆ ಮುಂದ್ಗಡೆ ಫ್ರಂಟ್ ಇಂದಾನೆ ನಮ್ಮನ್ನ ಒಳಗ್ ಕರ್ಕೊಂಡು ಹೋದ್ರು. ನೀವು ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಲ್ಲಿ. ಅಲ್ಲಿಂದ ಅಂತೂ ಬರ್ತೀವಿ ಅಂದ್ರೆ ಖಂಡಿತ ಒಂದಿನ ಆದ್ರೂ ಬೇಕು ನಮಗೆ ದರ್ಶನಕ್ಕೆ ಹೋಗಕ್ಕೆ. ಸೊ ನಮ್ಗೆ ಅವರು ರವಿ ಭಟ್ರು ತುಂಬಾ ಸಹಾಯ ಮಾಡಿದ್ರು. ಅಮ್ಮನ ಆಶೀರ್ವಾದದಿಂದ ಹೆಂಗೋ ನಮ್ಗೆ ಮುಂದೆಯಿಂದಾನೆ ಬಿಟ್ಟಿದ್ರಿಂದ ಜಸ್ಟ್ 5 minutes ಅಲ್ಲಿ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಸೊ ಇವಾಗ ನಾವು ನಿಮಗೆ ತೋರಿಸ್ತೀವಿ ಅಮ್ಮನ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ. ಅಲ್ಲಿ ಮುಂದೆಯಿಂದನೂ ತುಂಬಾ ಜನ ಇದ್ದಾರೆ. ಸೊ ನಾವು ಹಿಂದ್ಗಡೆಯಿಂದ ಎಂಟ್ರಿ ಆದ್ವಿ. ಈಗ ಅಮ್ಮನ ದರ್ಶನ ಮಾಡ್ಬೋದು ನೀವು. ಅಮ್ಮನ ಪಾದದ ಹತ್ರನೇ ನಮ್ಮನ್ನ ದರ್ಶನಕ್ಕೆ ಕರ್ಕೊಂಡು ಹೋದ್ರು. ಸೊ ಇಲ್ಲೆಲ್ಲ ತುಂಬಾ ಜನ. ಅಮ್ಮನ ದರ್ಶನ ಮಾಡ್ಕೊಳ್ಳಿ. ಸೊ ಎಷ್ಟು ದೊಡ್ಡದಾಗಿದ್ದಾಳೆ ಅಮ್ಮ ನೋಡಿ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಯೊಬ್ರು ಮಡ್ಲಕ್ಕಿ ಏನೆಲ್ಲ ತಂದು ಕೊಡ್ತಾರೆ ಅದನ್ನೆಲ್ಲ ಅಮ್ಮನ ಮಡ್ಲಿಗೆ ಹಾಕ್ತಾರೆ. ನನ್ಗೆ ಅದರಿಂದ ಅಮ್ಮನ ಮಡ್ಲಿಂದಾನು ಒಂದು ಸೀರೆ ತಕ್ಕೊಟ್ರು. ನನ್ನ ಸಿಸ್ಟರ್ಗೆ ಅಮ್ಮನದು ಒಂದು ಕಾಯಿ ಕೊಟ್ರು. ಆಮೇಲೆ ಅಮ್ಮನ ದರ್ಶನ ಮಾಡ್ಬೇಕಾದ್ರೆ ನಮಗೆ ಒಂದು ಹೊಂಬಾಳೆ ಸುಧಾ ನಮ್ಮ ಹತ್ರ ಬಂದು ಬಿತ್ತು. ಸೊ ಅದನ್ನು ಮನೆಗೆ ತಂದು ನಾವು ಪೂಜೆ ಮಾಡ್ತಾ ಇದೀವಿ. ಏನೋ ನಮ್ಮ ಅದೃಷ್ಟ, ನಾವು ಎಷ್ಟೋ ಜನ್ಮದ ಪುಣ್ಯ ಅನ್ಸುತ್ತೆ. ನಮಗೆ ಅಮ್ಮನದು ಪಾದದ ಹತ್ರನೇ ದರ್ಶನ ಆಯ್ತು. ಅಮ್ಮನ ಮಾಂಗಲ್ಯ ಎಲ್ಲ ನೋಡ್ಬೋದು ನೀವು, ಅದೆಲ್ಲ ಚಿನ್ನದ್ದೆ. ಆಮೇಲೆ ಎಲ್ಲಾ ಮಕ್ಕಳು ಅಮ್ಮನ ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಕೊಡ್ತಾರೆ. ಸೊ ಅಮ್ಮನ ಮೊದ್ಲಿಂದ ಅರ್ಶನೂ ನಮಗ್ ತಕ್ಕೊಟ್ರು. ಅಲ್ಲಿ ಅಮ್ಮಂದು ಭಂಡಾರ ಅಂದ್ರೆ ಅರ್ಶನ, ಆ ಅರ್ಶನ ನನಗೆ ಇಟ್ಕೊಂಡು ಹೋದ್ರೆ ನಮಗ್ ತುಂಬಾ ಒಳ್ಳೇದಾಗತ್ತೆ. ಯಾವ್ದೇ ಕೆಲ್ಸಕ್ಕೆ ಹೋಗ್ಲಿ ಎಲ್ಲಾ ಕೆಲ್ಸನೂ ನೆರವೇರುತ್ತೆ. ಈಗ ಅಮ್ಮನ ಮಾಂಗಲ್ಯ ಎಲ್ಲ ನೋಡ್ಬೋದು, ಆಯುಧಗಳು ನೋಡ್ಬೋದು. ತುಂಬಾ ಕ್ರೌಡ್ ಇದೆ. ಅಮ್ಮನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಆ ಜಾಗ ನೋಡ್ಬೋದು, ಸೇಮ್ ಅರಮನೆ ವೈಭವ ತರನೇ ತುಂಬಾ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನ ನೈಟ್ ಹೋದ್ರೆ ಇನ್ನ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬರೋದಿದು ಜಾಗ. ಸೊ ಹೊರಗ್ ಬಂದು ಅಲ್ಲಿಂದ ಅಮ್ಮಂದು ಗರ್ಭಗುಡಿ ಏನ್ ನೋಡಿದ್ವಲ್ಲ ನಾವು, ಆ ಗರ್ಭಗುಡಿ ಒಳಗೆ ಅಮ್ಮ ಏನ್ ನಿಲ್ಸಿದಾಳೆ ಪಾದ, ಅದನ್ನೆಲ್ಲ ಈಗ ದರ್ಶನ ಮಾಡಕ್ಕೆ ಹೋಗೋಣ. ಸೊ ಇಲ್ಲಿ ಬಂದ್ವಿ ಆಚೆ. ದರ್ಶನ ಹೇಗಿತ್ತು? ದರ್ಶನ ತುಂಬಾ ಚೆನ್ನಾಗಿತ್ತು. ನೋಡೋದ್ರಲ್ಲ, ಬೇಗ ದರ್ಶನ ಆಯ್ತು. ಲಕ್ಷಾಂತರ ಜನ ಇದ್ದಾರೆ. ನೋಡ್ಕೊಂಡ್ರಾ? ಬನ್ನಿ. ಭಾರಿ ಖುಷಿನಾ? ನೀವ್ ಎಲ್ಲಿಂದ ಬಂದಿರೋದು? ಇದು ಅಮ್ಮಂದು ಮೂಲ ದೇವಸ್ಥಾನ. ಇಲ್ಲಿ ಅಮ್ಮಂದು ಪಾದ ಇದೆ. ಅಲ್ಲಿ ಮುಂದೆನೆ ಎಂಟ್ರೆನ್ಸ್ ಅಲ್ಲೇ ಇದೆ. ಅದನ್ನ ನೋಡಿ ದರ್ಶನ ಮಾಡ್ಕೊಳ್ಳಿ. ಇದು ಚಿಕ್ಕದೇ, ತುಂಬಾ ದೊಡ್ಡದೇ ದೇವಸ್ಥಾನ ಏನಲ್ಲ, ಚಿಕ್ಕದಾಗೆ ಇದೆ ಗರ್ಭಗುಡಿ ಅಮ್ಮಂದು ನಿಂತಿರೋದು. ಸೊ ಇಲ್ಲಿ ಏನಂದ್ರೆ ಅಭಿಷೇಕ ಕೊಟ್ಟು ಬೆಳಿಗ್ಗೆ ಪೂಜೆ ಮಾಡಿದಾಗ ಅಮ್ಮನ್ನ ಹೂ ಪ್ರಸಾದ ಕೇಳ್ತಾರೆ. ಹೂ ಪ್ರಸಾದ ಆಗತ್ತೆ. ತುಂಬಾ ಶಕ್ತಿಶಾಲಿ ದೇವರು. ನಾವೇನೇ ಕೇಳ್ಕೊಂಡ್ರು ನೆರವೇರತ್ತೆ. ಇಲ್ಲಿ ನೋಡ್ಬೋದು ಮುಂದ್ಗಡೆ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಕೆಳಗಡೆ ಪಾದ ಇದೆ ಅಮ್ಮಂದು ಕೆಳಗಡೆ. ಸೊ ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಮಸ್ಕಾರ ಮಾಡ್ಕೊಂಡು. ಇಲ್ಲಿ ನೋಡ್ಬೋದು, ಇಲ್ಲಿ ಅಮ್ಮನ ಪಾದ. ಗೈಸ್, ಫ್ಯಾಮಿಲಿ ಪೂರ್ತಿ ಬಂದಿದ್ದೀವಿ.
ಇವ್ರು ನಮ್ಮ ಅಕ್ಕ ವನಿತಾ ಅಂತ ಅಂದ್ಬಿಟ್ಟು, ಅಲ್ಲಿ ನಮ್ಮ ತಮ್ಮ ಇದ್ದಾರೆ, ಮತ್ತೆ ನಮ್ಮ ತಮ್ಮನ ಫ್ರೆಂಡು, ಇನ್ನೊಬ್ರು ಅಕ್ಕ ಇದ್ದಾರೆ ದೀಪ್ತಿ ಅಂತ. ನಿಮ್ಮ ಹೆಸರು ಜೋರಾಗಿ ಮೈಕ್ ನಿಮ್ಮ ಹತ್ರ ಇದೆ. ದೀಪ್ತಿ ನನ್ನ ಹೆಸರು ದೀಪ್ತಿ ಅಂತ. ಇವರಿಂದ ನಮಗೆ ದರ್ಶನ ಬೇಗ ಮುಗೀತು. 5 ನನ್ನಿಂದ ಅಲ್ಲ ಐನೋರಿಂದ ಅವ್ರು ಮನ್ಸು ಮಾಡಿದಕ್ಕೆ ಬೇಗ ಆಯ್ತು ದರ್ಶನ. ಎಲ್ಲಾರು ಸುತ್ತಾಕೊಂಡ್ ಬರ್ತಾರೆ, ನಮ್ಗೆ ಮುಂದ್ಗಡೆಯಿಂದಾನೇ ದರ್ಶನಕ್ ಬಿಟ್ರು. ಅಮ್ಮನ ಪಾದದ ಹತ್ರನೇ ನಮಗ್ ದರ್ಶನಕ್ ಕೊಟ್ಟು, ಅದೇ ಖುಷಿ. ಹೌದಾ? ನಾನು ನೋಡಿದೆ ಬಿದ್ದಿದ್ದು. ಇಬ್ರು ಇದ್ವಿ, ಒಳ್ಳೆ ಸೂಚನೆ. ಇಬ್ರು ಇದ್ವಿ. ಏನದು? ಇದು ಅಲ್ಲ, ಹೊಂಬಾಳೆ. ನನ್ಗೊಂಚೂರು ಕೊಡು ಹೊಂಬಾಳೆ ಕಂದ, ನನ್ಗೊಂಚೂರು ಹೊಂಬಾಳೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ? ಮನೆಗೆ. ಸೊ ದರ್ಶನ ಎಲ್ಲ ಆಯ್ತು. ಈಗ ಬನ್ನಿ ಇಲ್ಲಿರೋ ಜನದ ಹತ್ರ, ಅಂದ್ರೆ ಸಾಗರದಲ್ಲಿ ಉಳಿದಿರುವಂತ ಜನದ ಹತ್ರ ಅಮ್ಮನ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡೋಣ, ಎಲ್ಲರ ಹತ್ರ ಮಾತಾಡ್ಸೋಣ. ಅಮ್ಮನ ಚರಿತ್ರೆ, ಅಮ್ಮನ ಮಹಿಮೆ ಬಗ್ಗೆ ಇನ್ನೊಂದಷ್ಟು ವಿಷಯನ ತಿಳ್ಕೊಳ್ಳೋಣ. ಸರಿನಾ? ರೆಡಿನಾ? ಬನ್ನಿ ಎಲ್ಲಾರು. ಯೂಟ್ಯೂಬ್ ಚಾನೆಲ್ ಇದೆ, ನಿಮ್ಗೆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ತೀರಾ? ಅಂದ್ರೆ ಎಂತರ ಬಗ್ಗೆ ನಂಗೇನು ಗೊತ್ತಾಗ್ತಾ ಇಲ್ಲ. ದೇವಸ್ಥಾನದ ಬಗ್ಗೆ ಹೇಳಿ. ಹೇಗಿತ್ತು ಕ್ರೌಡ್? ಅಂದ್ರೆ ಎಷ್ಟು ಜನ ಬರ್ತಾ ಇದ್ರು, ಯಾವ ತರ ನಡೀತಾ ಇದೆ ಜಾತ್ರೆ, ಅಮ್ಮನ ಮಹಿಮೆ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲ ಮಗ, ಮಹಿಮೆ ಬಗ್ಗೆ ಚೆನ್ನಾಗೇ ನಡೀತಾ ಉಂಟು. ಜನ ಅಂತೂ ಫುಲ್ ಬರ್ತಾರೆ. ನಮ್ಗಂತೂ ವ್ಯಾಪಾರ ಚೆನ್ನಾಗೇ ಆಗ್ತಾ ಇದೆ. ಮತ್ತೆ ಏನ್ ಬಾಡಿಗೆ ಗಿಡಿಗೆ ಏನು ತಗೊಳಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಮ್ಮನ ಮಹಿಮೆ ಬಗ್ಗೆ ಹೇಳಿ. ತುಂಬಾ ಚೆನ್ನಾಗಿದೆ ಏನ್ ಬೇಡಿದ್ರು ತಾಯಿ ನಡೆಸ್ಕೊಡ್ತಾಳೆ. ನಾವು ವರ್ಷ ಪ್ರತಿ ಸಲ ಜಾತ್ರೆ ಇದೇ ತರನೇ ಇದು ಇಲ್ಲ, ಇದಕ್ಕಿಂತಾನು ಫುಲ್ ಇದೇ ವರ್ಷ ಸ್ವಲ್ಪ ಅಂದ್ರೆ ಸಿರ್ಸಿ ಜಾತ್ರೆ ಬರ್ತೇವೆ, ಸ್ವಲ್ಪ ಕಮ್ಮಿ ಇದೆ. ಪ್ರತಿ ವರ್ಷ ಹೋಲಿಸ್ಕೊಂಡ್ರೆ, ಪ್ರತಿ ಸಲ ಹೋಲ್ಸ್ಕೊಂಡ್ರೆ ಈ ಸಲ ಸ್ವಲ್ಪ ಕಮ್ಮಿ ಇದೆ. ಫುಲ್ ಜನ ಅಂದ್ರೆ ಎಲ್ಲ ಇಡಕ್ಕಾಗಲ್ಲ. ನಾವು ಇಲ್ಲಿ ಈ ಸಲ ಸ್ವಲ್ಪ ಕಮ್ಮಿ, ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಏನು ಇದೆ ಇಲ್ಲ. ಊಟ ವ್ಯವಸ್ಥೆ, ನೀರಿಂದು, ಪಾನಕದ ಪ್ರತಿಯೊಂದು ಬರೋರಿಗೆ ಎಲ್ಲರೂ ದೂರದಿಂದ ಬರೋರಿಗೆ, ಊರಲ್ಲಿರೋ ಪ್ರತಿಯೊಬ್ಬರಿಗೂ ದಿನ ಅಲ್ಲಲ್ಲಿ ಪಲಾವು ಅದು ಇದು ಎಲ್ಲಾನು ಅಂತಾರೆ. ಆಮೇಲೆ ನಿಮ್ಗೆ ಏನಾರು ಅಮ್ಮನ ಹತ್ರ ಬೇಡ್ಕೊಂಡು ಒಳ್ಳೇದಾಗಿದ್ಯಾ? ಹೌದು ಮಗ, ನಾವು ಫಸ್ಟ್ ವರ್ಷ ಬಂದಾಗ ಬೇಡ್ಕೊಂಡಿದ್ದೆ ನಾನು. ಎಲ್ಲ ಆಯ್ತು. ಆಯ್ತು ಮಗ, ಆಯ್ತು, ಚೆನ್ನಾಗಿದೆ. ಮತ್ತೆ ಏನು ತೊಂದ್ರೆ ಅಂತೂ ಇಲ್ಲ. ನಿಂತ್ಕೊಳ್ಳಿ, ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ನಮ್ ಸಾಗರ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟಂತ ಅಮ್ಮ. ಆ ತಾಯಿ ನಂಬಿಕೊಂಡ್ರೆ ನಮ್ಗೆ ಯಾವತ್ತೂ ಸೋಲಿಲ್ಲ. ಆಮೇಲೆ ಆ ತಾಯಿ ಪಕ್ಕಕ್ಕಿದ್ದಾಳೆ, ತಾಯಿ ತವ್ರ ಮನೆ, ಅವಳು ಅಷ್ಟೇ. ಮಾರಿಕಾಂಬ ಅಂದ್ರೆ ಇಡೀ ಚರಿತ್ರೆ ಅಂದ್ರೆ ತಾಯಿ ಮಾಯಿಕರ್ತೆ. ಅವಳು ತುಂಬಾ ಒಳ್ಳೆಯವಳು. ಅವಳ ಹತ್ರ ಒಳ್ಳೆ ಶಕ್ತಿ ಇತ್ತು, ಭಕ್ತಿ ಇತ್ತು, ನಡೆ ನುಡಿ ಎಲ್ಲ ಇತ್ತು. ಅವಳಿಗೆ ನಮಗೆಲ್ಲ ಒಳ್ಳೇದಾಗಿ ಪ್ರತಿಯೊಬ್ಬರಿಗೂ ಇಡೀ ಸಾಗರದಲ್ಲೇ ಯಾರಿಗೆ ತೊಂದರೆ ತಾಪತ್ರ ಏನೂ ಆಗೋದು. ನಂಬಿದಂತ ಭಕ್ತಾದಿಗಳಿಗೆ ತಾಯಿ ಒಳ್ಳೆ ಮಾಡಿ ಬಾ, ಅಲ್ಲಿ ವಿಡಿಯೋ ಮಾಡ್ತೀನಿ. ಏನ್ ಅನ್ಸ್ತು ಜಾತ್ರೆ ನೋಡಿ? ಈ ಕಡೆ ಬನ್ನಿ ಅಮ್ಮ, ನೀವು ಬನ್ನಿ. ಏನ್ ಅನ್ಸ್ತು ಜಾತ್ರೆ ನೋಡಿ? ಖುಷಿ ಅನ್ನಿಸ್ತಾ? ಏನ್ ಇಷ್ಟ ಆಯ್ತು? ದರ್ಶನ ಚೆನ್ನಾಗಾಯ್ತಾ? ರಶ್ ಇತ್ತಾ? ತುಂಬಾ ರಶ್ ಇತ್ತಾ? ಯಾವಾಗ ಬಂದಿದ್ ನೀವು? ಎಷ್ಟೊತ್ತಿಗೆ ಬಂದಿದ್ದು? 3:30. ಒಳಗಡೆ ಎಷ್ಟೊತ್ತಿಗೆ ಹೋದ್ರಿ ದರ್ಶನಕ್ಕೆ? 4 ಗಂಟೆಗೆ ಹೋಗಿದ್ರಾ? ಈಗ ಆಚೆ ಬಂದ್ರಾ? ಚೆನ್ನಾಗಿ ದರ್ಶನ ಆಯ್ತಾ? ಏನ್ ಇಷ್ಟ ಆಯ್ತು ಜಾತ್ರೆಯಲ್ಲಿ? ಗೇಮ್ಸ್ ಎಲ್ಲ ಆಡ್ಬೇಕಲ್ಲ. ಹೌದಾ? ಇನ್ನು ಹೋಗಿಲ್ಲ. ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ಬಂದ್ಬಿಡಿ ಎಲ್ಲ ಈ ಕಡೆ. ಸೊ ನೀವ್ ಹೇಳಿ, ಎಲ್ಲಿಂದ ಬಂದಿರೋದು? ಅರವಟ್ಟಿಯಿಂದ ಬಂದಿರೋದ? ಎಲ್ಲಿ ಬರುತ್ತೆ ಅದು ಊರು? ಹೌದಾ? ಓಕೆ, ಇವತ್ತೇ ಬಂದಿದ್ದ ದರ್ಶನಕ್ಕೆ? ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ದೇವಸ್ಥಾನದ ಬಗ್ಗೆ, ಅಮ್ಮನ ಬಗ್ಗೆ, ಚರಿತ್ರೆ ಬಗ್ಗೆ ಏನಾದ್ರು ಗೊತ್ತಾ? ಏನಾದ್ರು ನಿಮಗೆ ಒಳ್ಳೇದಾಗಿದ್ಯಾ? ಅಮ್ಮನ್ಗೆ ಯಾವಾಗ್ಲೂ ಜಾತ್ರೆಗೆ ಬರ್ತೀರಾ? ಪ್ರತಿ ಜಾತ್ರೆಗೂ ಬರ್ತೀರಾ? ಯಾವ ಜಾತ್ರೆನೂ ಮಿಸ್ ಮಾಡಿಲ್ಲ? ಓಕೆ, ಪ್ರತಿ ಜಾತ್ರೆಗೂ ಈ ಜಾತ್ರೆಗೂ ಏನಾದ್ರು ವ್ಯತ್ಯಾಸ ಇದೆಯಾ? ತುಂಬಾ ಚೇಂಜಸ್ ಇದೆ. ತುಂಬಾ ಚೇಂಜಸ್ ಇದೆ. ಯಾವ ತರ ಚೇಂಜಸ್ ಇದೆ? ಇದು ಹಾಕೋದಿರ್ಬೋದು, ಆಮೇಲೆ ತುಂಬಾ ಚೇಂಜಸ್ ಇದೆ. ಅಂಗಡಿಗಳೆಲ್ಲ ವ್ಯತ್ಯಾಸ ಇದೆ. ಮತ್ತೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ಸಲ ಹೋಲಿಸ್ಕೊಂಡ್ರೆ. ಹೌದಾ? ಪೊಲೀಸ್ ಸೆಕ್ಯೂರಿಟಿನೂ ಕಮ್ಮಿ ಇತ್ತು ಅನ್ಸುತ್ತೆ ಸಲ, ಈಗ ತುಂಬಾ ಜಾಸ್ತಿನೇ ಆಗಿದೆ. ಹೌದು, ಅವರು ಎಲ್ಲ ಚೆನ್ನಾಗಿ ಕರ್ತವ್ಯ ನಿಭಾಯಿಸ್ತಾ ಈಗ ಇದ್ದಾರೆ. ಒಂದ್ ಮಗು ಕಳೆದೋಗಿತ್ತು ಆಗಷ್ಟೇ. ಹೌದಾ? ಮತ್ತೆ ಅವರಿಗೆ ಮತ್ತೆ ಬರೋ ಮಟನ ಅಲ್ಲಿ ನಿಲ್ಸ್ಕೊಂಡು ನಾವು ಕಳ್ಸಿದ್ರ. ಹೌದಾ? ಸರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಮಂಜುಳ ಅಂತ. ತಾಯಿ ಬಗ್ಗೆ ಹೇಳಕ್ಕಾಗತ್ತವ? ಹೇಳಿ, ಅದಕ್ಕೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಅಮ್ಮನ್ ಪವಾಡದ ಬಗ್ಗೆ, ಚರಿತ್ರೆ ಬಗ್ಗೆ. ಏನಾಯ್ತು?
ತಾಯಿ ಪವಾಡ ಹೇಳಕ್ಕೆ ಆಗಲ್ಲ ನಿಜವಾಗ್ಲು. ಕೋಟಿ ಕೋಟಿ ಜನ ಗಟ್ಲೆ ಬಂದಾರೆ. ನಮ್ಮೂರ್ ಜಾತ್ರೆನೇ ಹಂಗೆ. ಸಾಗ್ರೂರ್ ಅಂದ್ರೆ ನಿಜವಾಗ್ಲು ಪ್ರತಿ ಜಾತ್ರೆ ಇದೇ ತರ ನಡೆಯುತ್ತಾ? ಹೌದು ಮೇಡಮ್, ಹೌದು ಇದೇ ತರ ನಡೆಯುತ್ತೆ. ಅಮ್ಮಂದು ಚರಿತ್ರೆ ಇದೆಯಲ್ವಾ, ಅದು ಏನು ಅಂತ ಸ್ವಲ್ಪ ಹೇಳ್ತೀರಾ? ನಮ್ಗೆ ಆ ಅಮ್ಮನ್ ಬಗ್ಗೆ ಚರಿತ್ರೆ ಅಷ್ಟೆಲ್ಲ ಗೊತ್ತಿಲ್ಲ. ತವ್ರ ಮನೆ ಗಂಡನ್ ಮನೆದು ಹೇಳ್ತಾರಲ್ವಾ, ಹೌದು. ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ಏನ್ ಹೇಳೋದು? ಅಮ್ಮನ ಶಕ್ತಿ ಬಗ್ಗೆ ಸ್ವಲ್ಪ ಅಮ್ಮನ ಶಕ್ತಿ ಬಗ್ಗೆ ಹೇಳೋದೇ ಅಲ್ಲ. ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಿದೆ. ನಿಜವಾಗ್ಲು ಖುಷಿ ಆಗತ್ತೆ. ನಿನ್ನೆ ಆ ತಾಯಿಯ ಪಾದದ ಹತ್ರನೇ ಹೋಗಿ ನಿಂತು ಮಾತಾಡಿ ನಾನ್ ಬೇಡಿದ ವರ ಕೇಳ್ಕೊ ಬಂದೇನಿ. ಆ ತಾಯಿ ಕೊಡತ್ ನನ್ಗೆ ಕಮ್ಮಿ ಮಾಡಿದೆ. ಕಾಲ್ ನೋವೆಲ್ಲ ಇತ್ತು, ಕಮ್ಮಿ ಮಾಡಿದೆ. ಆ ತಾಯಿ ಆಗ್ತದ. ಕೇಳಿದ ತಕ್ಷಣ ಅಮ್ಮ ವರ ಕೊಡ್ತಾಳೆ. ಕೊಡ್ತಾಳೆ. ಕೊಟ್ಟಿದ್ದಾಳೆ. ಹೌದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ ತಾಯಿ ಆಸ್ಪದ ಯಾವಾಗ ಸದಾ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಮಗ. ಓಕೆನಾ? ಥ್ಯಾಂಕ್ ಯು ಅಮ್ಮ. ಮೇಡಮ್ ನೀವ್ ಹೇಳಿ, ಏನ್ ತಿಂತಾ ಇದ್ದೀರಾ? ಜಿಲೇಬಿ ತಿಂತಾ ಇದ್ದೀರಾ? ಸಾಗರ ಜಿಲೇಬಿ ತಿಂತಿದೀವಿ. ನಿಮ್ಗೆ ಏನ್ ಅನಿಸ್ತು ಮೇಡಮ್? ಜಾತ್ರೆ ಬಗ್ಗೆ ಹೇಳಿ, ಅಮ್ಮನ್ ಬಗ್ಗೆ ಹೇಳಿ ಅಂತ. ಅಮ್ಮನ್ ಶಕ್ತಿ ಬಗ್ಗೆ ಅಂತ ಅಂದ್ರೆ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಮತ್ತೆ ಬೇಡ್ಕೊಂಡಿದ್ದೆಲ್ಲ ಅಮ್ಮ ನೆರವೇರಿಸ್ಕೊಟ್ಟಿದ್ದಾರೆ. ಆಗಿದೆ. ಚರಿತ್ರೆ ಬಗ್ಗೆ ಏನಾದ್ರು ಗೊತ್ತಾ ಅಮ್ಮಂದು? ಅಂದ್ರೆ ಈಗ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತಾರೆ, ತವ್ರ ಮನೆಯವರು ಅಂದ್ರೆ ಅವ್ರು ಬಂದು ಬ್ರಾಹ್ಮಣು ಆತರ ಎಲ್ಲ ಇದೆಯಲ್ವಾ, ಅದೇನಾದ್ರು ಚರಿತ್ರೆ ಗೊತ್ತಾ? ಗೊತ್ತಿದ್ಯಾ ನಿಮ್ಗೆ? ಅದೇ ಅವರು ಬ್ರಾಹ್ಮಣ ಅದು ರಾಜನ್ ಮಗಳು ಆಗಿರ್ತಾರೆ ಅನ್ನೋದು ಗೊತ್ತು. ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ಒಂದು ವಾಕ್ ಹೋಗ್ಬೇಕಾದ್ರೆ ಒಬ್ರು ಹಿಂಗೆ ಕೆಳವರ್ಗದವರು ಅವರಿಗೆ ಭೇಟಿಯಾಗಿ ಆಮೇಲೆ ಅವರಿಗೆ ಲವ್ ಆಗುತ್ತೆ. ಅದೇನೋ ಹೇಳ್ತಾರಲ್ಲ ಪ್ರೀತಿ ಅಂತ ಆಗುತ್ತೆ. ಅವಾಗ ಹಿಂಗೆ ಮದ್ವೆ ಆಗುತ್ತೆ. ಮದ್ವೆ ಆದ್ಮೇಲೆ ಮಗು ಆಗುತ್ತೆ. ಆಮೇಲೆ ಮಗು ಆದ್ಮೇಲೆ ಒಂದಿನ ಅದು ಮಗುಗೆ ಗೊತ್ತಿರಲ್ಲ ನಮ್ಮಪ್ಪ ಹಿಂಗೆ ಅಂತ. ನಮ್ಮಪ್ಪ ಹಿಂಗೆ ಅಂತ ಗೊತ್ತಿರೋದಿಲ್ಲ. ಅವಾಗ ಹಿಂಗೆ ಮಗು ಒಂದಿನ ಹೋಗ್ಬೇಕಾದ್ರೆ ಅವ್ರ ಅಪ್ಪಾಜಿ ಅಲ್ಲಿ ಸ್ಲಿಪ್ಪರ್ ಏನೋ ಮಾಡ್ತಾ ಇರುತ್ತೆ. ಅವಾಗ ನಮ್ಮಪ್ಪ ಈ ತರ ಮಾಡ್ತಾ ಇದೆಯಲ್ಲ, ನಮ್ಮಮ್ಮ ಇವತ್ತಿಗೂ ನಮ್ಗೆ ಇದ್ರ ಬಗ್ಗೆ ಏನು ತಿಳಿಸಿಲ್ವಲ್ಲ ಅಂತ ಒಂದು ಅವನಿಗೆ ಯೋಚನೆ ಬರುತ್ತೆ. ಅವಾಗ ಹೇಳಿದಾಗೆ ಅವ್ರ ಅಮ್ಮಗೆ ಕೋಪ ಬಂದು ಮಗು ಹಿಂಗ್ ಗೊತ್ತಾಯ್ತಲ್ಲ ಅನ್ನೋದು ಮತ್ತೆ ಏನೋ ಸಮಥಿಂಗ್ ಇದೆ ಮೇಡಮ್. ಸುಳ್ಳು ಹೇಳಿ ಮದ್ವೆ ಮಾಡ್ಕೊಳ್ಳೋದು ಅಂತನಾ? ಸರಿ. ಇಟ್ಕೊಳಕ್ ಆಗಲ್ಲ ಅವ್ನ ಕೈಯಲ್ಲಿ. ಆದ್ರೂ ಆ ತಾಯಿಗೆ ಸತ್ಯ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ನಿಗೂಢವಾದ ಕಾಡಲ್ಲಿ ಹೋದಾಗ ಆ ಕಾಡಲ್ಲಿ ಸತ್ಯನ ಹೇಳ್ತಾನೆ ಗಂಡ ತಾಯಿಗೆ. ಆವಾಗ ಅದು ಉದ್ರಿಕ್ತ ವ್ಯವಸ್ಥೆಗೊಂಡಾಗ ಆ ತಾಯಿ ಆತನ ಚೆಂಡನ್ನ ಕಟ್ ಮಾಡಿ ಒಂದು ಮರದ ಕೆಳಗಡೆ ಆ ಒಂದು ಮರ ಇರ್ತದೆ. ಇವತ್ತು ಅದೇ ಮರದಲ್ಲಿ ಆ ತಾಯಿನ ಕೆತ್ತನೆ ಮಾಡಿ ಇಲ್ಲಿ ಪೂಜೆನ ಮಾಡ್ತಕ್ಕಂಥದ್ದು. ಈಗ ಆ ಮರ ಕಾಡಲ್ಲಿ ಬಾರಿ ಕಡಿಮೆ ಆಗಿರೋದ್ರಿಂದ ವರ್ಷಕ್ಕೊಂದ್ಸಲ ಅದ್ರದ್ದೊಂದು ಚೆಕ್ಕೆನ ಅದಕ್ಕೆ ಇಟ್ಬಿಟ್ಟು ಅದನ್ನ ಹೊಸದಾಗಿ ಸ್ಥಾಪನೆ ಮಾಡ್ಬಿಟ್ಟು ಪೂಜೆನ ಪುರಸ್ಕಾರ ಮಾಡ್ತಾರೆ. ಅದನ್ನ ವಿಸರ್ಜನೆ ಮಾಡೋ ಟೈಮಲ್ಲಿ ಆ ಕಡ್ಡಿ ಮಾತ್ರ ನೀರಿಗೆ ಬಿಡ್ತಾರೆ. ಆ ವಿಗ್ರಹನ ತಂದ್ಬಿಟ್ಟು ಮತ್ತೆ ಯಥಾಸ್ಥಿತಿ ಆ ಜಾಗದಲ್ಲಿ ಇಡ್ತಾರೆ. ಅಷ್ಟೇ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಮೇಡಮ್ ನಾವು ಇಲ್ಲಿಗೆ ಅಂದ್ರೆ ಜಾತ್ರೆನಲ್ಲಿ ಸುಮಾರು ವರ್ಷದಿಂದ 24/7 ವರ್ಕ್ ಮಾಡ್ತಾ ಇರ್ತೀರಾ, ಕೆಲಸ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಏನ್ ಅನ್ಸುತ್ತೆ? ನಮ್ಗೆ ಏನಂದ್ರೆ ಜಾತ್ರಾ ಮಹೋತ್ಸವದಲ್ಲಿ ತಾಯಿ ವಿಜೃಂಭಣೆಯಿಂದ ನಡೀತಿದೆ ಕಾರ್ಯಕ್ರಮಗಳು. ಸುತ್ತಮುತ್ತ ಸಾರ್ವಜನಿಕರು ಮತ್ತು ಬೇರೆ ರಾಜ್ಯದಿಂದ ಎಲ್ಲ ಬರ್ತಾರೆ. ನಾವು ತಿಳಿದ ಮಟ್ಟಿಗೆ ನಾವು ಈ ಜಾತ್ರೆಗೆ ಡ್ಯೂಟಿಗೆ ಬರ್ತಾ ಇರ್ತಕ್ಕಂಥದ್ದು ಹೆಚ್ಚಿಗೆ ಒಂದು 15 ವರ್ಷದಿಂದ ಬರ್ತಾ ಇದೀವಿ ನಾವು ಇಲ್ಲಿ ಡ್ಯೂಟಿಗೆ. ನಮ್ಮ ಒಂದು ಅನುಭವದ ಬಗ್ಗೆ ನಾವು ಹೇಳಿದ್ವಿ ವಿಚಾರ ಅಷ್ಟೇ. ಆದ್ರೆ ಇಲ್ಲಿ ಜಾತ್ರಾ ಮಹೋತ್ಸವ ಬಾರಿ ಇತಿಹಾಸ ಇದೆ. 1582ರಿಂದ 1629ನೇ ಇಸ್ವಿಯಿಂದನೂ ಇಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಬಾರಿ ಅದ್ದೂರಿಯಾಗಿ ನಡೀತಿದೆ. ನಾವು ನೋಡ್ದಂಗೆನೆ ಬಾಲ್ಯ. ಈಗ ನಮ್ಗೆ ಒಂದು 52 ವರ್ಷ. ನೀವು ಎಷ್ಟು ವರ್ಷದಿಂದ ಅಂದ್ರೆ ಎಷ್ಟು ಜಾತ್ರೆ? ಇಲ್ಲ, ಈಗ ಒಂದು 10-12 ವರ್ಷ ಆಯ್ತು ಜಾತ್ರೆ ಡ್ಯೂಟಿ ಬರಕ್ಕೆ. ಬಟ್ ಅದಕ್ಕಿಂತ ಮುಂಚೆನೂ ಬರ್ತಾ ಇದ್ವಿ ನಾವೆಲ್ಲ. ಅವತ್ತಿನೊಂದು ಶಿವಮೊಗ್ಗದಿಂದ ನಾವು ಅವಾಗ ಎತ್ತಿನ ಗಾಡಿ ಎಲ್ಲ ಲ್ಯಾಟಿಂಗ್ ಗೀಟಿನ್ ಹಾಕೊಂಡು ಅವಾಗ್ಲೇ ಬರ್ತಿದ್ವಿ ಕುಟುಂಬ ಸಮೇತರಾಗ. ಅವೆಲ್ಲ ಬಾರಿ ಚೆನ್ನಾಗಿತ್ತು. ಫುಲ್ ಕಾಡಿತ್ತು ಇಲ್ಲೆಲ್ಲ. ಇಲ್ಲೇನ್ ಇಂತ ಒಂದು ಸಿಟಿ ಅಂತ ಡೆವಲಪ್ಮೆಂಟ್ ಇದಿಲ್ಲ. ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಗಿದೆ. ಆ ದೇವಸ್ಥಾನ ಸನ್ನಿಧಾನದಲ್ಲಿ ಎಲ್ಲ ಇರ್ತಕ್ಕಂಥ ಇವತ್ತು ಒಂದು ಏನು ತವ್ರ ಮನೆಯಿಂದ ಬರಬೇಕಾದ್ರೆ ಏನೇನ್ ಆಚರಣೆ ಇದ್ದು ಅವಾಗೆಲ್ಲ ನಮ್ಮ ಹಳ್ಳಿಯಿಂದ ಬರ್ತಕ್ಕಂಥ ಹೆಣ್ಮಕ್ಳುಗಳು ಎಲ್ಲಾರು ಅದಕ್ಕೆಲ್ಲ ಏನೇನ್ ಬೇಕಾಯ್ತು. ಇವತ್ತೊಂದು ಹೆಣ್ಣು ಮಾಡಿ ಗಂಡನ ಮನೆಗೆ ಕರ್ಕೊಂಡು ಹೋಗೋರು ಏನೇನ್ ಮಾಡ್ತಿದ್ರು ಆ ತರದ ಎಲ್ಲಾರು ನಮ್ಮ ಎಲ್ಲ ಬರ್ತಕ್ಕಂಥ ಜನಗಳೆಲ್ಲ ಸೇರಿ ಮಾಡ್ತಿದ್ರು. ಇವಾಗ ಏನಾಗಿದೆ ಅಂದ್ರೆ ಕಮಿಟಿ ಅನ್ನೋದೊಂದು ಮಾಡ್ಕೊಂಡು ಇಲ್ಲಿ ಕಮಿಟಿ ಅವ್ರದ್ದು ಒಂದು ಅವ್ರದೇ ಹೆಚ್ಚು ನಡೀತಾ ಇರೋದು. ಬಟ್ ಹೊರಗಿನ ಜನಗಳು ಬಂದವರಿಗೆ ಒಂದು ಸೌಕರ್ಯ ವ್ಯವಸ್ಥೆ ಕಡಿಮೆ ಇದೆ.
ಕಡಿಮೆ ಇದೆ. ಇದಂತೂ ಹೇಳಕ್ ಸತ್ಯ ಇಷ್ಟ ಪಡ್ತೀವಿ ನಾವು. ಆಯ್ತಾ, ಆಯ್ತು ಸರ್. ನಾವ್ ಇರೋ ವಿಚಾರ ಸತ್ಯವಾಗಿ ಹೇಳ್ತೀವಿ. ನಿಮ್ದು ಪ್ರಾಪರ್ ಸಾಗರನೇನಾ? ಇಲ್ಲ ಅಮ್ಮ, ನಮ್ದು ಬೆಳಗಾಂ. ನಮ್ದು ಬೆಳಗಾಂದು. ಸೊ ಈ ಜಾತ್ರೆ ಡ್ಯೂಟಿಗೆ ಭದ್ರಾವತಿಯಲ್ಲಿ ನಮ್ ತಂದೆಯವರು VSL ಅಲ್ಲಿ ಅಪಾಯಿಂಟ್ ಅಲ್ಲಿ ಇದ್ರು. ಆ ಸಮಯದಲ್ಲಿ ನಾವು ಬಂದಾಗ ಅಲ್ಲಿಂದ ಇಲ್ಲೆಲ್ಲ ಬರ್ತಾ ಇದ್ವಿ ಎಲ್ಲಾರು, ನಾವೆಲ್ಲ ಅವಾಗೆಲ್ಲ ಸಣ್ಣ ಮಕ್ಳಿಂದನೂ ಬರ್ತಾ ಇದ್ವಿ. ನಮ್ಗೆ ಓಕೆ. ಸೊ ಈ ಜಾತ್ರೆಗೆ ಇಷ್ಟೆಲ್ಲ ಓಡಾಡಿದ್ರು ನಿಮ್ಗೇನ್ ಸಾಕಾಗಿದೆ ಅನ್ಸಲ್ಲ? ಇದೇ ಮತ್ತೆ ನಮ್ ಕರ್ತವ್ಯನೇ ಅದಲ್ವಾ. ಕರ್ತವ್ಯ ಅದು. ಈಗ ನೀವೇನ್ ಗೊತ್ತಾ, ನೀವು ಈ ಕ್ಷೇತ್ರದ ಒಂದು ಮಹಿಮೆನ ಪ್ರಚಲಿತ ಹೊರಗ್ಲೂರಿ ತಿಳಿಸ್ಲಿಕ್ಕೆ ನೀವು ಶ್ರಮ ಪಡ್ತಾ ಇದ್ದೀರಾ. ಇಲ್ಲಿ ಬಂದಂತವ್ರಿಗೆ ನಾವು ಒಂದು ಸೇಫ್ಟಿ ಸೆಕ್ಯೂರಿಟಿ ಕೊಟ್ಕೊಂಡು ನಾವು ಮಾಡೋ ನಮ್ ಕರ್ತವ್ಯ. ಆ ತಾಯಿ ಕೃಪೆ ಇದೆ, ನಮ್ಗೆ ಆ ತಾಯಿ ಆಶೀರ್ವಾದ ಇರೋದ್ರಿಂದ ನಾವು ಇವತ್ತವರೆಗೂ ಹಿಂಗೆ ಇದೀವಿ, ಗಟ್ಮುಡಾಗಿದ್ವಿ, ಚೆನ್ನಾಗಿದ್ವಿ. ನಮ್ಗೆ ಯಾವ್ದೋ ಮೈಕೈ ಸ್ಟ್ರೈನ್ ಅನ್ನೋದಿಲ್ಲ ಅಷ್ಟೇ. ಹೌದು, ಅಮ್ಮಂದು ಸನ್ನಿಧಿನಲ್ಲಿ ನಿಮ್ಮ ಕರ್ತವ್ಯ, ನಿಮ್ಮ ಒಂದು ಸೇವೆಗೆ ಅಮ್ಮ ನಿಮಗೆ ಶಕ್ತಿ ಇನ್ನ ಕೊಡ್ಲಿ, ಇನ್ನ ಚೆನ್ನಾಗಿ ಹಿಂಗೆ ಸೇವೆ ಮಾಡುವಷ್ಟು ಶಕ್ತಿ ಈ ಕೊಟ್ಟು ಕಾಪಾಡಿ. ದೇವಸ್ಥಾನದ ಅರ್ಚಕರು ರವಿ ಇದಾರಲ್ಲ, ಅವರು ನಾವು ಆತ್ಮೀಯ ಸ್ನೇಹಿತರು. ನಾವು ಅಷ್ಟೇ, ಅವ್ರು ಇಲ್ಲಿಗೆ ಬಂದ್ರೆ ಅವ್ರ ಮನೇಲೆ ಸ್ಟೇ ಆಗೋದು. ನಾವು ಬಂದಿದ್ವಿ, ನಾವು ಮೊನ್ನೆ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು, ಹೋಗಿದ್ವಿ. ನಾವು ಈಗ ನಾಳೆ ಶಿವಮೊಗ್ಗನ ಮಾರಿಕಮ್ಮ ಜಾತ್ರೆ ಇದೆ, ನಮ್ಮನೆಗೆ ಬರ್ತಾರೆ ಅವರು. 25, 24, 25, 26, 27 ಇದೆ. ಅಂದ್ರೆ ಬಾರಿ ಚೆನ್ನಾಗಿದೆ ಅಮ್ಮ. ಆದ್ರೆ ಕೆಲವೊಂದು ಹೊರಗಿಂದ ಬರ್ತಕ್ಕಂಥವ್ರಿಗೆ ಮೂಲ ಸೌಕರ್ಯದ ಒಂಚೂರು ಪ್ರಾಬ್ಲಮ್ ಆಯ್ತು ಅಷ್ಟೇ. ಅದೊಂದು ಇದು ಸರಿಪಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಆದ್ರೂ ಜನಸಾಗರ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸೂಪರ್, ಎಕ್ಸಲೆಂಟ್. ನಾವು ನೋಡ್ತೀವಲ್ಲ, ಕರ್ನಾಟಕದಲ್ಲಿ ನಂಬರ್ 1 ಇದು 62, ಶಿವಮೊಗ್ಗ 3rd, ದಾವಣಗೆರೆ 4th. ಆದ್ರೆ ಕುರಿ ಕಡೆದ್ರಲ್ಲಿ ದಾವಣಗೆರೆ 1st. ಅದು ಬಿಟ್ಟು ಬೇರೆ ಏನ್ ತಿಳ್ಕ. ಅದು ಜನಸಾಗರ ಅಂದ್ರೆ ನಮ್ ಸಾಗರ. ನಮ್ಗೆ ನಾವು ಅನುಭವ ಪಟ್ಟಿದ್ದನ್ನ ಹೇಳಿದೀವಮ್ಮ. ಖಂಡಿತ ಸರ್, ನಮಗೂ ಬೇಕು. ಅದನ್ನ ಇನ್ನೊಂದ್ 1000 ಜನಕ್ಕೆ ಅದು ತಲುಪಿದ್ರೆ ಅವರು ಬಂದು ಅವರು ಅಮ್ಮನ ದರ್ಶನ ಪಡೀಲಿ ಅನ್ನೋದು ಒಂದು ಆಸೆ ನಮ್ಗೆ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ದಿನೇಶ್ ಅಂತ ಹೇಳಿ. ದಿನೇಶ್ ಅಂತ. ಎಲ್ಲಿಂದ ಬಂದಿರೋದು? ಕಡೂರಿಂದ. ಸರ್ ಜಾತ್ರೆ ಬಗ್ಗೆ ಏನ್ ಅನ್ನಿಸ್ತು? ಅಮ್ಮನದು ಬಗ್ಗೆ? 3 ವರ್ಷಕ್ಕೆ ಅಮ್ಮನವ್ರು ತುಂಬಾ ಚೆನ್ನಾಗಿದ್ದಾರೆ, ಕಳ್ಕಳಾಗಿದೆ. 3 ವರ್ಷಕ್ಕೆ ಒಂದ್ಸಲ ನಡೆಯೋ ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾಡು ಸಂಸ್ಕೃತಿ ಅದನ್ನೆಲ್ಲ ಬೆಳೆಸ್ತಾ ಇದಾರೆ, ಧರ್ಮ ಅದು. ನೀವ್ ಎಷ್ಟೊತ್ತಿಗೆ ಬಂದಿದ್ದು ಜಾತ್ರೆಗೆ? ಮಧ್ಯಾಹ್ನ 1:30 ಬಂದ್ವಿ. ಎಷ್ಟೊತ್ತಿಗೆ ಒಳಗೆ ಹೋದ್ರಿ ದರ್ಶನಕ್ಕೆ? ದರ್ಶನಕ್ಕಿನ್ನು ಹೋಗಿಲ್ಲ, ಈಗ ಹೋಗ್ತಾ ಇದೀವಿ. ಈಗ ಹೋಗ್ಬೇಕಾ? ಸರಿ. ಒಬ್ರೇ ಬಂದ್ರಾ? ಮನೆಯವರೆಲ್ಲ ಬಂದಿದ್ದಾರೆ. ಓಕೆ. ಸೊ ಅಮ್ಮನ್ ಬಗ್ಗೆ ಏನಾದ್ರು ಹೇಳ್ತೀರಾ? ಅಮ್ಮನ ಬಗ್ಗೆ ಹೇಳೋದೇನಿದೆಯಮ್ಮ, ಎಲ್ಲ ಸರ್ವಂತರ್ಯಾಮಿ ಅವಳೆ, ಎಲ್ಲ ಅವಳೆ. ಚರಿತ್ರೆ ಬಗ್ಗೆ ನಿಮಗೆ ಏನ್ ಒಳ್ಳೇದಾಗಿದೆ? ಚರಿತ್ರೆ ಬಗ್ಗೆ ಆಯ್ತು, ಅಮ್ಮನಿಂದ ನಿಮಗೆ ಏನ್ ಒಳ್ಳೇದಾಗಿದೆ? ಇಡೀ ಪ್ರಪಂಚ ನಡೆಸವಳೆ ಅವಳು. ಅಮ್ಮ ನಡೆಸ್ತಾಳೆ, ಗೊತ್ತು. ಅಮ್ಮಂದು ಸ್ವಲ್ಪ ಚರಿತ್ರೆ ಬಗ್ಗೆ, ಅಮ್ಮನ ಬಗ್ಗೆ ಒಂದ್ ಸ್ವಲ್ಪ ಜನಕ್ಕೆ ತಲುಪಿದ್ರೆ ಇನ್ನ 1000 ಜನ ಬಂದು ಅಮ್ಮನ ದರ್ಶನ ಮಾಡ್ತಾರೆ ಅನ್ನೋ ನಿಮ್ಮ ಹತ್ರ ಕೇಳ್ತಾ ಹೇಳೋಷ್ಟು ಇದಲ್ಲ. ಬಟ್ ಏನು ಅಂದ್ರೆ ನಾವ್ ಇರೋದಕ್ಕೆ ಅವಳು ಇದ್ದಾಳೆ ಅನ್ನೋದಕ್ಕೆ ನಾವ್ ಇರೋದೇ ಅಸ್ತಿತ್ವ, ಅದೇ ಗ್ಯಾರಂಟಿ. ಹೌದು, ಇಡೀ ಇದನ್ನ ನಡೆಸ್ತಿರೋಳೆ ಅವಳು. ಈಗ ಅವಳದೊಂದು ಜಾತ್ರೆ ಅಂದಾಗ ನಾವು ಭಾಗವಹಿಸಿ ಇದ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಮಾಡ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂತನಾ? ಇದು ಪ್ರಾಪರ್ ಸಾಗರದವ್ರೇನಾ? ಅಮ್ಮನ ಬಗ್ಗೆ, ಜಾತ್ರೆ ಬಗ್ಗೆ, ಅಮ್ಮನ ಚರಿತ್ರೆ ಬಗ್ಗೆ ಏನಾದ್ರು ಗೊತ್ತಿದ್ರೆ ಸ್ವಲ್ಪ ಹೇಳಕ್ಕಾಗತ್ತ? ಅಮ್ಮ ಇದು ಜಗತ್ ಪ್ರಸಿದ್ಧವಾಗಿದೆ. ತುಂಬಾ ನಂಬಿಕೆ ಅಮ್ಮ. ಪ್ರತಿ ವರ್ಷ 2-3 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ತುಂಬಾ ಹೊರ ರಾಜ್ಯದಿಂದೆಲ್ಲ ಬರ್ತಾರೆ ಜನ. ತುಂಬಾ ಚೆನ್ನಾಗಿರುತ್ತೆ. 9 ದಿವಸನು ಚೆನ್ನಾಗಿರುತ್ತೆ. ಮತ್ತೆ ತುಂಬಾ ಜನ ಖುಷಿ ಪಡ್ತಾರೆ. ಮತ್ತೆ ಶಕ್ತಿ ಇರುತ್ತೆ ಅಮ್ಮ. ಏನೇ ಅನ್ಕೊಂಡ್ರು ಈ ಜಾತ್ರೆ ನನಗೆ ಸ್ವಲ್ಪದಲ್ಲಿ ನೆರವೇರುತ್ತೆ. ಹಂಗಾಗಿ ಯಾರು ಈ ಜಾತ್ರೆ ತಪ್ಸಲ್ಲ. ಅಮ್ಮಂದು ಒಂದು ಕತೆ ಇದೆ ಅಂತ ಹೇಳ್ತಾರೆ, ಚರಿತ್ರೆ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ದ್ರೌಪದಿ ಇದು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದು ಅಂತ ಕೇಳಿದೀವಿ. ಅವ್ರು ಶಂಕರಾಚಾರ್ಯ ಕಾಲದಲ್ಲಿ ಇದು ಸ್ಥಾಪನೆ ಮಾಡಿದ್ದು ಅಂತ ಅನ್ನೋದೊಂದು ಗೊತ್ತಿದೆ. ಹಾಗಾಗಿ ಅವಾಗಿಂದನೂ ಇದು ಚರಿತ್ರೆ. ಅಂದ್ರೆ ಈಗ ಅಮ್ಮನ ತವ್ರ ಮನೆಯಿಂದ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೋಣದ್ದು ಮತ್ತೆ ಕುರಿದು ಒಂದು ಕತೆ ಹೇಳ್ತಾರೆ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಕೋಣವನ್ನ ಅದು ಮೊದಲು ಅದನ್ನ ಇದು ಕಟ್ ಮಾಡ್ತಿದ್ರು. ಅಂದ್ರೆ ಅಮ್ಮ ಅವ್ರ ಮನೇಲಿ ಅವರು ಬ್ರಾಹ್ಮಣರಾಗಿರ್ತಾರೆ. ಅದು ಗಂಡ ಚಮ್ಮಾರು ಅಂತಾರಲ್ಲ, ಯಾರು ಚಮ್ಮಾರು ಅಂತ. ಅವ್ರಿಗೆ ಗೊತ್ತಿರಲ್ಲ. ಮದ್ವೆ ಆಗುತ್ತೆ. ಮದ್ವೆ ಆದ್ಮೇಲೆ ಅಮ್ಮ ಮಗ ಅಪ್ಪನ ತರನೇ ಚಪ್ಪಲಿ ಮನೇಲಿ ಇದ್ ಮಾಡ್ತಾ ಇರ್ತಾನೆ. ಇದು ಮಗ ಯಾಕೆ ಹಿಂಗ್ ಮಾಡ್ತಾನೆ ಅಂತ ಒಂದಿನ ನೋಡಿದಾಗ ಅಪ್ಪ ಆ ಕೆಲಸ ಮಾಡ್ತಾ ಇರೋದ್ ನೋಡಿ ಅಮ್ಮಂಗ್ ಗೊತ್ತಾಗಿ ಅಮ್ಮ ಉಗ್ರ ಅವತಾರ ತಾಳ್ತಾರೆ. ಆಗ ಅವಾಗ ಮಂಗಳವಾರ ದಿವಸ ಅವಳು ಬ್ರಾಹ್ಮಿನ್ಸ್, ಅವಳಿಗೆ ವಿಶೇಷವಾದ ಅವತ್ತು ಏನು ಅನ್ಯಾಹಾರಗಳು ಏನು ಇರೋದಿಲ್ಲ. ಶ್ರೇಷ್ಠವಾಗಿ ಸ್ವೀಟ್ ಅಡಿಗೆ ಎಲ್ಲ ಮಾಡಿ ನೈವೇದ್ಯ ಮಾಡಿ
ಮಾಡಿ ದೇವರಿಗೆ ಇದು ಮಾಡ್ತಾರೆ. ಅವತ್ತು ಮಂಗಳವಾರ ಉಡಿ ಕೊಡೋದೇನಾಗುತ್ತೆ, ರಾತ್ರಿ 12 ಗಂಟೆಗೆ ಅಮ್ಮನನ್ನು ಗಂಡನ ಮನೆಯಿಂದ ಹೊರಗೆ ಕಳಿಸ್ತಾರೆ. ತಾಯಿ ಮನೆಯಿಂದ, ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ತಾರೆ. ಅವಾಗ ಅವರು ಅನ್ಯಾರ ಕುರಿ ಮತ್ತೆ ಅದಕ್ಕೆ ಅವಾಗ ಹಿಂದೆಲ್ಲ ಕೋಣ ಅಂತ ಕಡಿತಿದ್ರು, ಈಗ ಅದು ಇಲ್ಲ. ಇಂಜೆಕ್ಷನ್ ಮೂಲಕ ಅವರಿಗೆ ಬಲಿಯನ್ನ ಕೊಡ್ತಾರೆ. ನನ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿದ್ದ ಪ್ರಕಾರ ಅಂದ್ರೆ ಗಂಡ ಏನ ಮಾಡ್ತಿದ್ರು ಅಂದ್ರೆ ಅಂದ್ರೆ ಅದು ಜೊತೆಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು ಜನಕ್ಕೆ. ಆಮೇಲೆ ಮಗನು ಅದೇ ಕಲ್ತ್ರು ಅಂತ ಅಮ್ಮ ಉಗ್ರಾವತಾರ ತಾಳ್ತಾಳೆ. ಬರೀ ಚಪ್ಪಲಿ ಹೊಲಿತಾ ಇದ್ರು ಅಂತಲ್ಲ, ಗಂಡ ಮೋಸ ಮಾಡ್ದ ಅನ್ನೋ ಕೋಪಕ್ಕೆ ಸಿಟ್ಟಿಗೆ ಈಗ ತವ್ರ ಮನೇಲಿ ಇದ್ದಾಗ ಅಮ್ಮನ ಮುಖನೇ ಶಾಂತವಾಗಿರುತ್ತೆ. ಅವಳಿಗೆ ಗಂಡನ ಮನೆಗೆ ಇಷ್ಟ ಇರಲ್ಲ. ಸುಂದರವಾಗಿ ಕಾಣ್ತಿರ್ತಾಳೆ. ಆಮೇಲೆ ಅವಳಿಗೆ ಗಂಡನ ಮನೆಗೆ ಹೋಗುವಾಗ ಮುಖ ಎಷ್ಟು ಕಪ್ಪಾಗಿ ಉಗ್ರವಾಗಿರುತ್ತೆ. ಇಷ್ಟ ಇರಲ್ಲ. ಅವಾಗ ಅವಳ ಹೊರಗೆ ಅವಳಿಗೆ ತವ್ರ ಮನೆಗೆ ಗಂಡನ ಮನೆಗೆ ಕಳಿಸುವಾಗ ತುಂಬಾ ಒಳ್ಳೆ ರೀತಿ ಹೇಳ್ತಾರೆ. ಅವಳು ಆದ್ರೂ ಕೇಳಲ್ಲ. ಆಮೇಲೆ ಅವರು ಒಂದ್ ಸ್ವಲ್ಪ ಅವರ್ಸ್ ಅಲ್ಲಿ ಹೇಳಿದಾಗ ಅವಳು ಉಗ್ರವಾಗಿ ಮನೆಯಿಂದ ಎಲ್ಲ ಶಾಸ್ತ್ರೋಕ್ತವಾಗಿ ಅಮ್ಮನ್ಗೆ ಮದ್ವೆ ಮಾಡ್ತಾರಲ್ವಾ. ಅವಳಿಗೆ ನಾವು ಹೆಣ್ಣು ಮಕ್ಳಿಗೆ ಯಾವ ತರ ಹಿಂದೂ ಸಂಪ್ರದಾಯದಲ್ಲಿ ಏನ್ ಮಾಡ್ತಾರೋ, ಮದುವೆ ಆಗಿ ಗಂಡನ ಮನೆಗೆ ಕಳಿಸುವಾಗ ತವ್ರ ಮನೆಯಿಂದ ಏನು ಅವಳಿಗೆ ಬಂಗಾರ ಬೆಳ್ಳಿ ಏನು ಅವರಿಗೆ ಕೊಟ್ಟಿರ್ತಾರೋ ತವ್ರ ಮನೆ ಹುಡುಗಿರು, ಅದನ್ನ ಗಂಡನ ಮನೆಗೆ ಒಪ್ಪಿಸ್ತಾರೆ. ಒಪ್ಸಿ ಆಮೇಲೆ ಮಗ ಅವಳಿಗೆ ಈಗ ಹೆಣ್ಣು ಒಪ್ಸಿದಂಗೆ ಒಪ್ಸ್ತಾರೆ. ಒಪ್ಸಿ ಅವಳಿಗೆ ಸೀರೆ ಎಲ್ಲ ತರ್ತಾರಲ್ಲ, ಅದು ಅದು ತರೋದು ಇವರೇ ತರ್ಬೇಕು ಅಂತ ಏನಾದ್ರು ಇದೆಯಾ? ಈ ಸಲ ನಾನು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಇದು ಕೆಲವರು ಮೈಸೂರು ಮಹಾರಾಜರ ಕಾಲದಿಂದಲೂ ಅಲ್ಲಿಂದ ಒಂದು ಉಡುಗೆರೆ ಬರುತ್ತೆ. ಅಲ್ಲಿಂದ ಮನೆ ಉಡುಗೆರೆ ಅಂತ ಹೇಳಿ ಬರೋದು ಮೈಸೂರು ಮಹಾರಾಜರಿಂದ ಅದು ಅವ್ರದ್ದು ಫಸ್ಟ್ ಉಡಿ ಅವಳಿಗೆ. ಆಮೇಲೆ ಎಲ್ಲಾ ಸಾರ್ವಜನಿಕರದ ಉಡಿ ತಗೊಳ್ತಾರೆ ಅನ್ನೋದು ಗೊತ್ತು. ಹೌದಾ? ಅಷ್ಟು ಜಾತ್ರೆ ತರನೇ ಈ ಜಾತ್ರೆನೂ ಇದೆಯಾ ಅಥವಾ ಏನಾದ್ರು ಚೇಂಜಸ್ ಇದೆಯಾ? ಜನ ಜಾಸ್ತಿ ಇದಾರ? ಇನ್ನು ಜೋರಿದೆ ಜಾತ್ರೆ ಜಾತ್ರೆಗಿಂತಲೂ. ಅದು ಈ ಸರಿ ಬಸ್ ಎಲ್ಲ ಫ್ರೀ ಇರೋದಕ್ಕೆ ತುಂಬಾ ಜನ ಬರ್ತಿದ್ದಾರೆ. ಲಕ್ಷಾಂತರ ಜನ ಬಂದಿದ್ದಾರೆ. ದರ್ಶನ ಎಲ್ಲ ನಾವು ಬೆಳಗ್ಗೆ 5:30 ಫಸ್ಟ್ ಪೂಜೆಗೆ ಹೋಗ್ಬರ್ತೀವಿ. ಮನೆ ಹತ್ರ ಇರೋದ್ರಿಂದ ಫಸ್ಟ್ ಹೋಗ್ಬರ್ತೀವಿ. ನೀವು ಸಾಗರಲ್ಲೇ ಸೊ ಎಲ್ಲಾ ನೆಂಟರು ಇವತ್ತು ಬಂದಿದ್ದಾರೆ. ತುಂಬಾ ಇವತ್ತು ವಿಶೇಷ. ಸರ್ ಬನ್ನಿ, ಮಾತಾಡಿ ಬನ್ನಿ. ಅಮ್ಮ ನಮಸ್ತೆ ಅಮ್ಮ. ನೀವು ಶಿವಮೊಗ್ಗದಿಂದ ಬಂದಿರೋದು. ಈ ಕಡೆ ಬರ್ತೀನಿ ಸರ್, ಬನ್ನಿ. ಸರ್ ಹೇಳಿ ನಿಮ್ಮ ಅಭಿಪ್ರಾಯ ಜಾತ್ರೆ ಬಗ್ಗೆ. ತುಂಬಾ ಜೋರು ನಡೆಯುತ್ತೆ ಜಾತ್ರೆ. ತುಂಬಾ ಜೋರು ನಡೆಯುತ್ತೆ ಜಾತ್ರೆ ಆದ್ರೂ ತುಂಬಾ ಜನ ಹೊರಗಡೆಯಿಂದೆಲ್ಲ ಬರ್ತಾರೆ. ಜನ ಬರ್ತಾರೆ. ತುಂಬಾ ಖುಷಿ ಆಗುತ್ತೆ. ನಮಗೂ ಅಷ್ಟೇ. ಪ್ರಸಿದ್ಧವಾದ ಜಾತ್ರೆ ಅಂದ್ರೆ 3 ವರ್ಷಕ್ಕೊಂದು ಜಾತ್ರೆ ಆದ್ರೆ ಖುಷಿ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಅಮ್ಮನ ತುಂಬಾ ಪವರ್ಫುಲ್. ಏನು ಕೇಳ್ಕೊಂಡು ಬೇಗ ಆಗತ್ತೆ. ಅದೇ ಇನ್ನೂ ಒಂದು ನಾನ್ ಕೇಳಿದ ಪ್ರಕಾರ ಊರಲ್ಲಿರೋರ್ಗಿಂತ ಹೊರಗಡೆಯಿಂದ ಬಂದವ್ರಿಗೆ ಫಲ ಕೊಡ್ತಾಳೆ ಅಮ್ಮ ಅಂತ ಹೇಳಿ. ಇನ್ನೊಂದ್ರೆ ಹೊರಗಡೆ ಬಹಳ ಆದ್ಯತೆ. ಊರ್ಗೋರ್ಗಿಂತ ಹೊರಗಡೆ ನಮ್ದೇ. ನಾನು ಇಲ್ಲಿಂದ 15 ಕಿಲೋಮೀಟರ್ ಹಿಂಡ್ಲೆಕೊಪ್ಪ ಅಂತ ಹೇಳಿ ಅಲ್ಲಿಂದ ಬಂದು ಈಗ 9-10 ವರ್ಷ ಆಯ್ತು. ನಮ್ ಲೈಫ್ ಅಲ್ಲಿ ಇಲ್ಲಿ ಚೆನ್ನಾಗಿ ನಾವು ಇಲ್ಲಿ ತಾಯಿ ಮನೆ ಇಲ್ಲೇ ಹಳ್ಳಿ ಅದೇ ಹಿಂಡ್ಲೆಕೊಪ್ಪ. ನಮ್ದು ಶಿವಮೊಗ್ಗ ಹತ್ರ ಕೊಟ್ಟಿದ್ದು ಸಾಸ್ವಳ್ಳಿ ಅಂತ. ನಮಗೆ ದೇವ್ರು ಚೆನ್ನಾಗೇ ಇಟ್ಟೇನೆ. ಬರುವಾಗ ತುಂಬಾ ಕಷ್ಟದಿಂದ ಬಂದಿದ್ವಿ. ದೇವ್ರು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾಳೆ ತಾಯಿ ನಮ್ದರಿಗೆ ಯಾವತ್ತೂ ನಾನೇ ಅದಕ್ಕೆ ಉದಾಹರಣೆ. ಅಮ್ಮ ನಮಸ್ತೆ. ಅಮ್ಮ ನೀವು ಇದೇನಾ ಸಾಗರನೇನಾ? ಅಮ್ಮನ್ಗೆ ಇನ್ನ ಜಾಸ್ತಿ ವಿಷಯ ಗೊತ್ತಿರುತ್ತೆ ಜಾತ್ರೆ ಬಗ್ಗೆ. ಇರ್ಲಿ ಪರವಾಗಿಲ್ಲ, ನಿಮ್ಗೆ ಎಷ್ಟು ನೆನಪಿದೆ ಅಷ್ಟನ್ನೇ ಮಾತಾಡಿ. ಹುಟ್ಟೂರೇ ಇದು. ಹುಟ್ಟೂರು ಅಂದ್ರೆ ನಿಮ್ಗೆ ಇನ್ನ ತುಂಬಾ ಗೊತ್ತಿರುತ್ತೆ ಜಾತ್ರೆ ಬಗ್ಗೆ. ಹಿಂದೆ ಎಲ್ಲ ಚೆನ್ನಾಗಿ ನಡೀತಿತ್ತು. ಅಂದ್ರೆ ಇಷ್ಟು ಜೋರ್ ನಡೀತಿರ್ಲಿಲ್ಲ, ಸಾಧಾರಣ ನಡೀತಿತ್ತು. ಸಾಧಾರಣ ಅಂದ್ರೆ ಸುಮಾರು ನಡೀತಿತ್ತು. ಬಹಳ ಚೆನ್ನಾಗಿ ನಡೀತಿತ್ತು. 9 ದಿವಸನೇ ಜಾತ್ರೆ ಮಾಡ್ಬೇಕು ಅಂತ ಯಾಕೆ ಇದೆ ಆತರ? ಅದೇನು ಅಮ್ಮಂದೊಂದು ಹಿಂದೆ ಜಾತ್ರೆನೂ 9 ದಿವಸನೂ ನಡೆಯುತ್ತೆ. ಮೊದಲನೇ ದಿವಸ ತವ್ರ ಮನೆ, 2ನೇ ದಿವಸ ಗಂಡನ ಮನೇಲಿ ಇರ್ತಾರೆ. ಗಂಡನ ಮನೇಲಿ 6 ದಿವಸ 7 ದಿವಸ ಇರ್ತಾರೆ. 7 ದಿವಸ ಇರ್ತಾರೆ. ತಿಂಗಳಿಂದ ಜಾತ್ರೆ ಕಾರ್ಯಕ್ರಮ ನಡೀತಿದೆ. ಮರ ಕಡಿಯೋ ಶಾಸ್ತ್ರ ಅಂತ ಇರುತ್ತೆ. ಅದು ಪೋತ್ರಜಿ ಅವರು ಇರ್ತಾರೆ. ಅವ್ರಿಗೆ ದೇವ್ರು ಬಂದು ಅವ್ರು ಚಾಟಿ ಮುಖಾಂತರ ಮುಡ್ಕೊಂಡು ಅದು ಅಲ್ಲಿ ಹೋಗಿ ಅವರು ದೇವ್ರು ಅಮ್ಮ ಹೋಗಿ ಅಲ್ಲಿ ಗುರುತು ಮಾಡುತ್ತೆ ಒಂದ್ ಮರ ಅಂತ. ಆ ಮರದ ಅದೇನ್ ತೋರ್ಸುತ್ತೆ ಆ ಮರ ಮಾತ್ರ ಅದ್ರನ್ನೇ ಒಂದು ಭಾಗ ತಗೊಂಡು ಅಮ್ಮನಿಗೆ ಒಂದು ಭಾಗವಾಗಿ ಮಾಡ್ತಾರೆ. ಮೂರ್ತಿ ಪ್ರತಿ ಜಾತ್ರೆಗೂ ಹೊಸ ಮೂರ್ತಿ ರೆಡಿ ಮಾಡ್ತಾರೆ.
ಅಲ್ಲ, ಹೊಸ ಮೂರ್ತಿ ಅಲ್ಲ. ಮಾಡೋದಿಲ್ಲ. ಒಂದು ಭಾಗನ ಏನೋ ತಂದು ಮಾಡ್ತಾರೆ, ಒಂದು ಭಾಗ ತಂದು ಮಾಡ್ತಾರೆ. ಅಂದ್ರೆ ಏನಾದ್ರೂ ಅಮ್ಮಂದು ಮುಖ ಆಗಿದ್ರೆ ಅದನ್ನ ಅದ್ರಲ್ಲಿ ಸರಿ ಮಾಡ್ತಾರೆ ಅಂತನಾ, ಇಲ್ಲ ಅದನ್ನ ಸಪರೇಟ್ ಇಡ್ತಾರೆ? ಏನು ಮಾಡಲ್ಲ. ಏನಾದ್ರೂ ಒಂದು ಭಾಗ ಮಾಡ್ತಾರೆ. ಹಾಗೆ. ಇಲ್ಲಿವರೆಗೂ ನಾವು ಗೊತ್ತಿದ್ದನಿಗೆ ಒಂದು ದಿನ ಒಂದು ಗಲಾಟೆ, ಒಂದು ಸಣ್ಣ ಗಲಾಟೆ ಆಗಲ್ಲ. ಅಷ್ಟರ ಸರಿ ಕೊರೋನಾ ಬಂತು, ಎಲ್ಲ ಜಾತ್ರೆಗಳು ನಮ್ಮ ಸಾಗರ ಜಾತ್ರೆ ಮುಗಿದ ನಂತರ ಎಲ್ಲ ಲಾಕ್ ಡೌನ್ ಆಯ್ತು. ಆದ್ರೆ ನಮ್ ಸಾಗರ ಜಾತ್ರೆ ಯಾವುದೇ ರೀತಿ ಯಾವ್ದು lockdown ಆಗಿಲ್ಲ. ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಮಗೆ ಒಂದು ಗಲಾಟೆ ಆಗಿ ಒಂದು ಜನರ ಹತ್ರ ಏನು ತೊಂದರೆ ಆಗಲ್ಲ, ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆಮೇಲೆ ಮತ್ತೆ ಮೂರ್ತಿ ದೊಡ್ಡದು, ಸಿಸಿ ಅಮಾರಿಕಂ ಕೀರ್ತಿ ದೊಡ್ಡದು. ಅದು ಮೂರ್ತಿ ಇದು ತುಂಬಾ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಅಮ್ಮ. ಮೂರ್ತಿ ತುಂಬಾ ದೊಡ್ಡದು. ಮತ್ತೆ ಶಕ್ತಿ ಅವರು ಒಂದು ದಿನ ಒಂದು ಯಾವುದೇ ಒಂದು ನಮ್ಮ ಹಿಂದೂ ಧರ್ಮ ಬಿಟ್ಟು ಬೇರೆ ಯಾವ ಧರ್ಮದವರು ಇದನ್ನು ಏನು ತೊಂದರೆ ಆಗಲ್ಲ, ಯಾರಿಗೂ ತೊಂದರೆ ಗಲಾಟೆ ಹೊರಗಡೆಯಿಂದೆಲ್ಲ ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಎಲ್ಲಾ ಧರ್ಮದವರು ಬಂದು ಮತ್ತೆ ತಾಯಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಎಲ್ಲಾ ಧರ್ಮದವರಿಗೂ ಒಳ್ಳೇದಾಗಿ, ಎಲ್ಲಾ ಧರ್ಮದವರಿಗೂ ಒಳ್ಳೇದಾಗಿ, ಎಲ್ಲಾ ಧರ್ಮದವರು ಇವ್ರನ್ನ ನಂಬಿದ್ದಾರೆ. ಜಗತ್ತೆಲ್ಲ ಜಾತಿಯವರು ಇದ್ದಾರೆ. ಯಾವುದೇ ರೀತಿ ಅಮ್ಮ ಅಷ್ಟು ಒಳ್ಳೆ ಪವರ್ಫುಲ್ ಅಮ್ಮ. ಏನೇ ನಾವು ಅನ್ಕೊಂಡ್ರು ಅದು ನೆರವೇರಿಸ್ತಾಳೆ. ತುಂಬಾ ಒಳ್ಳೇದು. ಯಾಕಂದ್ರೆ ನಾನ್ ಮೊನ್ನೆ ಮೊಸರನ್ನ ಮಾಡ್ಕೊಂಡು ಹೋದೆ. ಯಪ್ಪ ಹೆಂಗ್ ಹಂಚೋದೋ ಏನ್ ಅನ್ಕೊಂತೀರ, ಅದ್ ಎಷ್ಟು ಚೆನ್ನಾಗಿ ಖುಷಿ ಆಯ್ತು ಅಂದ್ರೆ ಅಮ್ಮನ್ ಪವರ್ ಇದರಿಂದ ಒಂದ್ ಸ್ವಲ್ಪ ಇಲ್ದಂಗ್ ಖಾಲಿ ಆಯ್ತು ನೋಡ್ರಿ. ಅಷ್ಟು ಚೆನ್ನಾಗಿ ಏನೇ ಒಂದ್ ಅನ್ಕೊಂಡ್ರು ಫಂಕ್ಷನ್ ಮಾಡಿದ್ರೆ ಯಾವಾಗ್ಲಿಂದನೂ ಅಷ್ಟೇ, ಯಾವ ಕಾಲದಿಂದನೂ ಒಂದು ಅಮ್ಮನ್ ಜಾತ್ರೆ ಮಾತ್ರ ಗಲಾಟೆ ಅನ್ನೋದೇ ಗಲಾಟೆ ಆಗಿಲ್ಲ. ಮತ್ತೆ ನಾನ್ ಕೇಳಿದ ಪ್ರಕಾರ ಎಲ್ಲಾ ಜಾತ್ರೆನಲ್ಲಿ ಏನಾದ್ರು ಒಂದ್ ಕಳ್ತನ ಆಗುತ್ತೆ. ಇವಾಗವರೆಗೂ ಒಂದು ಕಳ್ತನ ಆಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ. ಖುಷಿಯಿಂದ ಬಂದು ಖುಷಿಯಿಂದ ಹೋಗಿದ್ದಾರೆ. ಯಾವ್ದಾದ್ರು ಬಂಗಾರ ಕಳೆದು ಹೋಗಿ ಸಿಕ್ಕಿದ್ರೆ ಬೇರೆ ಕೈಯಲ್ಲಿ ಅದನ್ನ ಮಾತ್ರ ಅವ್ರು ಇಡಕ್ಕೆ ಮನ್ಸ್ ಕೊಡ್ತಾ ಇಲ್ಲ. ಅದನ್ನೇನ್ ಮಾಡ್ಬಿಡ್ತಾಳೆ, ತಕ್ಷಣ ದೇವ್ರು ದುಡಕ್ ಅಲ್ಲೇ ಹೋಗಿ ಮುಟ್ಟಿಸ್ಬೇಕು ಅಮ್ಮನ ಹತ್ರ ತಗೊಂಡೋಗಿ ಅವ್ರು ಅಲ್ಲೇ ಕೊಟ್ಟಿರ್ತಾರೆ ಕೌಂಟ್ರಿಗೆ. ಆಮೇಲೆ ಅವ್ರ ಮೈ ಯಾವ ಜಿಲ್ಲೆಯಿಂದ ತೊಂದ್ರೆ ಇಲ್ಲ, ಚೆನ್ನಾಗಿ ಎಲ್ಲದಿಂದ ಬಂದ್ರು. ಒಂದು ಹೆಣ್ಣು ಮಕ್ಕಳದಾಗ್ಲಿ ಒಂದು ಯಾವ ಏನು ಒಂದು ಇಲ್ಲಿವರೆಗೂ ತಾಯಿ ಅದನ್ನೆಲ್ಲ ಅಯ್ಯಪ್ಪ ಜಾತ್ರೆಗೆ ಹೋಗ್ಬಾರ್ದು ಹಿಂಗಾಯ್ತು ಅನ್ನೋದೊಂದು ಇಲ್ಲಿವರೆಗೂ ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ ಅಲ್ಲ, ಜಾತ್ರೆ ಟೈಮಲ್ಲಿ ಆರಾಮಾಗಿ ಧೈರ್ಯದಿಂದ ಓಡಾಡ್ತಿರ್ತಾರೆ. 3 ಗಂಟೆ ತನಕ ಜಾತ್ರೆ ನೋಡಿ. ನಾವು ಹೆಣ್ಣು ಮಕ್ಕಳು ಸಹ ಹೋಗಿ ಜಾತ್ರೆ ಮಾಡ್ತಾರೆ. ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಏನು ತೊಂದರೆ ಆಗಲ್ಲ. ಮತ್ತೆ ಇಲ್ಲಿ ಇದು ಬಸ್ಸಿನ ವ್ಯವಸ್ಥೆ, ರೈಲ್ ವ್ಯವಸ್ಥೆ ಗವರ್ಮೆಂಟ್ ಇಂದ ಸರ್ಕಾರ ಇಲ್ಲಿನ ತಾಲೂಕು ನಡೆಸಿಕೊಟ್ಟಿದ್ದಾರೆ. ಈ ತಾಲೂಕಿನ ಈ ಊರು ಈ ಜಾತ್ರೆ ಇಲ್ಲಿನ ಕಮಿಟಿಯವರು ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಅಲ್ಲಿನ ಡೆಕೋರೇಷನ್ ಅಷ್ಟೇ ಒಂದು ಮೈಸೂರು ಅರಮನೆಗೆ ಹೋದಂಗೆ ಎಷ್ಟು ಚೆನ್ನಾಗಿ ಪ್ರತಿ ವರ್ಷದಲ್ಲೂ ಒಂದೊಂದು ಜಾತ್ರೆಗಳು ಒಳ್ಳೆ ಪ್ರಸಿದ್ಧವಾಗಿ ಸುಂದರವಾಗಿ ನೋಡುವಾಗೆ ಮಾಡ್ತಾರೆ. ಡೆಕೋರೇಷನ್ ಸಹ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಹೊರಗಡೆಯಿಂದ ಬಂದರಿಗೆ ಒಂದು ಊಟ ಸಿಗಿಲ್ಲ ಅನ್ನೋಲ್ಲ, ಅವ್ರಿಗೆ ಎಲ್ಲೇ ಊಟ ಊಟ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ನಾವು ಲೈನ್ ಅಲ್ಲಿ ಕಿವಿ ಗಣ್ಣು ಕಾಯಿಗೆ ನಿಂತರಿಗೆ ಅವರಿಗೆ ಒಂದು ನೀರಿನ ವ್ಯವಸ್ಥೆ, ಪಾನಕ, ಹೊರಗ ಅವ್ರಿಗೆ ಏನು ಒಂದು ಸುಸ್ತಾಗಬಾರ್ದು. ಮತ್ತೆ ತುಂಬಾ ಖುಷಿ ಅಂದ್ರೆ ಈ ವಯಸ್ಸಾದರಿಗೆ ತಕ್ಷಣ ಬಿಡ್ತಾರೆ. ಪಾಪ ಎಂತ ನಡೆಯಕ್ಕಾಗ್ದಿರೋ ತಕ್ಷಣ ದೇವಿ ದರ್ಶನ ಮಾಡ್ತಾರೆ. ಅದೆಲ್ಲ ತುಂಬಾ ಚೆನ್ನಾಗಿದೆ. ದಂಡೆಗೆ ಅಂತ ಬಂದಾಗ ಇಲ್ಲಿ ಅವರು ದಂಡೆಗೆ ಬಂದಾಗ ಇಲ್ಲಿ ಸ್ಥಾಪನೆ ಮಾಡಿದ್ದು ಶಂಕರಾಚಾರ್ಯರು ಅಂತ ಇದು ಮಾಡಿದ್ದಾರೆ. ಅದಕ್ಕಾಗಿ ಮೈಸೂರಿನ ಮಹಾರಾಜರಿಂದ ಇದು ಉಡಿ ಬರುತ್ತೆ. ಮತ್ತೆ ಇದು ಜಾತ್ರೆಗಳಲ್ಲಿ ಮಂಗಳವಾರ ದಿವಸ ಹೆಚ್ಚು ಕಡಿಮೆ 3 ಕಿಲೋಮೀಟರ್ ಹತ್ರ ಅಮ್ಮನಿಗೆ ಹಣ್ಣು ಕಾಯಿ ಮಾಡಿಸಿ ಕ್ಯೂವಲ್ಲಿ ನಿಂತಿರ್ತಾರೆ. ಅದು ಅವರಿಗೂ ಅಷ್ಟೇ ಒಂದು ಚೂರು ತೊಂದರೆ ಆಗದಿಂದ ಈ ಕಮಿಟಿಯವರು ಅವರಿಗೆ ನೆರಳಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಮತ್ತೆ ಕಮಿಟಿಯಿಂದ ಮತ್ತೆ ಸಂಘ ಸಂಸ್ಥೆಗಳು ನೀರು, ಶರಬತ್ತು ಮತ್ತೆ ಮಜ್ಜಿಗೆ ಇದನ್ನು ಕೊಡ್ತಾರೆ. ಮತ್ತೆ ಈ ಅಂಗವಿಕಲರಿಗೆ ಅಂದ್ಕೊಳ್ಳೆ ಅವ್ರಿಗೆ ಬೇಗ ದರ್ಶನ ಕೊಡ್ತಾರೆ, ವಯಸ್ಕರಿಗೂ ಕೊಡ್ತಾರೆ. ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಎಂತ ವಯಸ್ಸಾದ್ರೂ ಆಗ್ದಿದ್ರು ಹೋಗಿ ದೇವಿ ದರ್ಶನ ಮಾಡ್ತಾರೆ. ಮತ್ತೆ ಒಂದು ಕಳತನ ಒಂದು ಆಗೋದಿಲ್ಲ. ಎಷ್ಟೇ ನೀವು ಇದಾದ್ರು ಒಡವೆ ಆಕಸ್ಮಿಕವಾಗಿ ಏನು ಬಿದ್ದು ಕಳ್ಕೋಬೇಕು ಹೊರತು ಬಂದು ಅವ್ರದ್ದು ಒಂದು ಕಳತನ ಅಂತ ಇಲ್ಲಿವರೆಗೂ ಈ ಜಾತ್ರೆ ಒಳಗೆ ಒಬ್ರು ಕುತ್ತಿಗೆಗೆ ಹಾಕಿ ಬಂಗಾರ ಕದ್ರು ಅದು ಕದ್ರು ಅಂತ ಇವತ್ತಿವಾಗಿಲ್ಲ. ಒಂದು ಪರ್ಸ್ ಕಳ್ತನ ಆಗಿಲ್ಲ, ಆಕಸ್ಮಿಕವಾಗಿ ಏನಾರು ಕಳ್ಕೊಂಡಿರ್ಬೋದು. ಮತ್ತೆ ಈ ಇಲ್ಲಿನ ಬಂದ ಆಟದ ವ್ಯವಸ್ಥೆಗಳು ಅಷ್ಟೇ ಇಲ್ಲಿಂದ ಬಂದಿಲ್ಲ, ಅದು ಬಾಂಬೆ ಇದರಿಂದ ಬರುತ್ತೆ. ಆಟದಲ್ಲೂ ಅಷ್ಟೇ ಒಂದು ಜಾಯಿಂಟ್ ವೀಲ್ ಆಗ್ಲಿ ಏನೇ ಆಗ್ಲಿ ಒಂದು ಬಿದ್ರು ಇಂತ ಅನಾಹುತ ಆಯ್ತು ಅಂತಾನು ಅದನ್ನು ಆಗಿಲ್ಲ. ಒಂದು ಆಕ್ಸಿಡೆಂಟ್ ಅನಾಹುತ ಏನು ಆಗಲ್ಲ. ಅಷ್ಟು ದೇವಿ ಪವರ್ಫುಲ್ಗಳು, ಅಷ್ಟು ಚೆನ್ನಾಗಿ ಇಷ್ಟು ವರ್ಷದಿಂದ ದೇವಿ ಜಾತ್ರೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ತುಂಬಾ ದೇವಿಗೆ ತುಂಬಾ ಖುಷಿ ಆಗುತ್ತೆ. ಅಮ್ಮ ಮಾತ್ರ ನೋಡೋಕ್ಕೂ ಅಷ್ಟೇನೆ ಹೆಚ್ಚು ಕಡಿಮೆ ಕರ್ನಾಟಕದಾಗ್ಲಿ ನಮ್ಮ ಇಂಡಿಯಾದಲ್ಲೇ ಒಂಥರ ದೊಡ್ಡ ದೇವಿದ ರೂಪ ತುಂಬಾ ಸುಂದರವಾಗಿದೆ. ಹಂಗಾಗಿ ತುಂಬಾ ಖುಷಿ ಆಗುತ್ತೆ. ಮತ್ತೆ ಎಲ್ಲರಿಗೂ ಈ ಜಾತ್ರೆ ಅಂದ್ರೆ ಎಷ್ಟು ಒಂದೊಂದು ಮನೇಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ
ಜಾತ್ರೆಯನ್ನು ಮಾಡ್ತಾರೆ. ತುಂಬಾ ಅದು ಅಷ್ಟೇ, ಅವ್ರು ಯಾರು ಚೆನ್ನಾಗಿ ನಂಬಿದಾರೆ ಅವ್ರಿಗಂತೂ ತುಂಬಾ ಚೆನ್ನಾಗಿ ಜಾತ್ರೆ ಮಾಡಿಸ್ಕೊಂತಾನೆ ಹೋಗ್ತಿದ್ದಾಳೆ. ಅಷ್ಟು ಖುಷಿ ಆಗತ್ತೆ. ಅಮ್ಮ ಆಮೇಲೆ ಅಮ್ಮಂದು ಸನ್ನಿಧಿ ಬಂದು ಚಿಕ್ಕದು ಒಂದು ಚಿಕ್ಕ ರೂಮ್ ತರದಲ್ಲೇ ಇದೆ ಅಮ್ಮಂದು ಗುಡಿ. ಅಮ್ಮಂದು ಗುಡಿ ಯಾಕೆ ದೊಡ್ಡದಿಲ್ಲ, ಅಷ್ಟೇ ಇದೆ ಅವಾಗಿಂದ. ಅದು ಅಷ್ಟೇ, ಅಲ್ಲಿ ಜಾಗ ಇರೋದಷ್ಟೇ, ಅಷ್ಟಲ್ಲೇ ಅದು ಇರ್ಬೇಕು. ಬೇರೆ ಕಡೆ ಮಾಡ್ಬೇಕು ಅಂತ ಮಾಡಿದ್ರು. ಆ ಅಮ್ಮ ಬಿಟ್ಕೊಡ್ಲಿಲ್ಲ. ನನ್ನ ಜಾಗ ನಾನು ಯಾವಾಗ್ಲೂ ಇಲ್ಲೇ ಸ್ಥಾಪನೆ ಆಗಿರೋದು, ನನಗೆ ಇಲ್ಲೇ ಮಾಡ್ಕೊಡ್ಬೇಕು ಅಂತೇಳಿ ಹೇಳಿಕೆ ಕೊಟ್ಲು. ಹಂಗಾಗಿ ಅದು ಯಾರಿಂದನೂ ಸಾಧ್ಯನೇ ಆಗಿಲ್ಲ. ಯಾರೋ ಒಬ್ರಂತ ಅವಾಗ ಕೇಳಿದ್ ನಾವು ನೋಡ್ಲಿಲ್ಲ. ಅವ್ರೇನೋ ಬಂದು ಅವ್ರು ಕೇರಾಳ್ತಾರಂತೆ, ನಮಗೂ ಗೊತ್ತಿಲ್ಲ ಅದು. ಅವ್ರು ಎತ್ತಿದ್ರು ಈ ಕಲ್ಲು, ಅಮ್ಮನ ಪಾದ ಒಳಗಡೆ ಗುಡಿ ಒಳಗೆ ಕಲ್ಲು ಎತ್ತಿದ್ರಂತೆ. ಎತ್ತಿ ಚೆನ್ನಾಗಿ ಗುಡಿ ಕಟ್ಬೇಕು, ಅದ್ರೊಳಗಿರೋ ಹಾವೆಲ್ಲ ಎದ್ಬಿಟ್ಟು ಅಂತೆ. ತಕ್ಷಣ ಕಲ್ಲು ದಬಾಕ್ಬಿಟ್ರಂತೆ. ದಬಾಕಿದ್ಮೇಲೆ ಆ ಗುಡಿಗೆ ಅದ್ರ ಸುದ್ದಿಗೆ ಅವರೆಲ್ಲ ಅವಾಗ ಇದಾಗ್ಬಿಟ್ಟಿರ್ಬೋದು. ಅಷ್ಟು ಆಮೇಲೆ ಗುಡಿ ದೊಡ್ಡ ಗುಡಿ ಈಗ ಎತ್ತಿದೆಯಲ್ಲ, ಆ ಗೋಪುರ ದೊಡ್ಡಕ್ಕಾಯ್ತು. ಇಲ್ಲ ಅಂದ್ರೆ ಅದು ಬೇರೆ ಕಡೆ ಅಷ್ಟೇ ಜಾಗದಲ್ಲೇ ಇರ್ಬೇಕು ಅಮ್ಮನ್ ಗುಡಿ ಅಂತ ಹೇಳಿ. ಎಷ್ಟು ಲಕ್ಷಾಂತರ ಜನ ಬಂದ್ ದರ್ಶನ ಮಾಡ್ತಾರೆ ಗೊತ್ತಿಲ್ಲ ಆ ದೇವರಿಗೆ. ನಂದು ಇನ್ನೊಂದ್ ಒಂದ್ ಇಕ್ಕಟ್ಟನ್ನೋದಿಲ್ಲ. ಯಾರೇ ಒಂಚೂರು ಈಗ ನೀವೇ ಬಂದ್ರಿ, ನಿಮ್ಮನ್ ದೂಡಿದ್ವಿ, ಅಯ್ಯೋ ನನ್ ದೂಡಿದ್ರು ಯಾರು ಏನ್ ಗೊತ್ತಾ, ಅಷ್ಟೇ ಜಾಗದಲ್ಲಾದ್ರೂ ಇಷ್ಟು ಲಕ್ಷ ಲಕ್ಷ ಜನ ಸೇರಿ ಜಾತ್ರೆ ಮಾಡ್ತದೋ ತುಂಬಾ ಖುಷಿ. ಅದೊಂದು ಅದ್ಭುತನೇ ಸಹಿ. ಯಾಕಂದ್ರೆ ಈ 1,000, 2,000 ಲಕ್ಷ ಲಕ್ಷ ಜನಗಳು ಸೇರ್ತಾರೆ ಅದಿಷ್ಟೇ ಜಾಗದಲ್ಲಿ. ಮತ್ತೆ ಸಿಟಿ ಒಳಗೆ ಅದೊಂದು ಅಮ್ಮಂದೆ ಅನುಗ್ರಹ ಅಂತ ಆದ್ರೂ ಅಡ್ಡಿಲ್ಲ, ಅದಷ್ಟು ಖುಷಿ ಆಗುತ್ತೆ. ಮತ್ತೆ ಅಮ್ಮ ಹಠ ಇಲ್ಲ, ಏನಂದ್ರೆ ನಂಗೆ ಇದೇ ಬೇಕು, ಇದೇ ಮಾಡಿ, ಇಲ್ಲ ಅಂದ್ರೆ ನಂಗೆ ಬೇಡ, ಇಷ್ಟು ದೊಡ್ಡ ದೇವಸ್ಥಾನ ಇಲ್ಲ. ಅವಳು ಅದ್ರಲ್ಲೇ ಅಷ್ಟು ಜನ ಲಕ್ಷಗಟ್ಟಲೆ ಜನ ಸೇರಿಸಿ ಒಂದು ಜಾತ್ರೆ ಆಗ್ಲಿ, ಒಂದು ಆಟದ ಇದಾಗ್ಲಿ, ಒಂದು ಸ್ಟೇಷನರಿ ಈ ಅಂಗಡಿ ಇದುಗಳು ಎಲ್ಲ ಅಷ್ಟು ಜಾಗದಲ್ಲಿ ಅಚ್ಚುಕಟ್ಟಾಗಿ ಸುಂದರವಾಗಿ ತುಂಬಾ ಪ್ರಸಿದ್ಧವಾಗಿ, ತುಂಬಾ ಖುಷಿಯಾಗಿ, ತುಂಬಾ ಪ್ರಸಿದ್ಧವಾಗಿ ಅಷ್ಟು ಚೆನ್ನಾಗಿ ನಡ್ಸ್ಕೊಂತ ಹೋಗ್ತಾ ಇದ್ದಾಳೆ. ಮಾತ್ರ ಅದು ತುಂಬಾ ಖುಷಿ ಆಗತ್ತೆ. ಅದು ಖುಷಿ ಒಂದೊಂದು ದೊಡ್ಡ ಹೆಸರೇ. ಹೌದು ಹೌದೌದು, ಬಹಳ ದೊಡ್ಡ ಹೆಸರು. ನಿಮಗೆ ತುಂಬಾ ಖುಷಿ ಆಗತ್ತೆ ಇವಾಗ ಜಾತ್ರೆ ಬಂದ್ರೆ ಎಲ್ಲರೂ ಕುಟುಂಬದವರೆಲ್ಲ ಬರ್ತಾರೆ ಅನ್ನೋ ಖುಷಿ ತುಂಬಾ ಇರುತ್ತೆ. ಕಾಣ್ತಾ ಇದೆ ಎಲ್ಲರ ಫೇಸ್ ಅಲ್ಲಿ. ಅಯ್ಯೋ ಎಷ್ಟ್ ಚಂದ ಅಂದ್ರೆ ನೋಡೋಣ ಅಂತ ನಾವು ಮಾಡ್ತೀವಿ ಅಂದ್ರೆ ಮತ್ತೆ ಖುಷಿ ಆಗತ್ತಷ್ಟೇ. ನಾವು ಯಾವಾಗ್ಲೂ ಅಷ್ಟೇನೆ, ಸಣ್ಣರಿಂದನೂ ಅಷ್ಟೇನೆ ಆ ದೇವಿ ನಂಬಿದೀವಿ. ಅಲ್ಲಿ ಗಣಪತಿ ಇದೆ, ಆ ಮಹಾಗಣಪತಿನೂ ಅಷ್ಟೇ, ಅವನೇ ನಮ್ ಸಾಗರ ಕಾಯೋದು. ಈ ಮಾರಿಕಾಂಬಾ ತಾಯಿ ಗ್ರಾಮ ದೇವತೆ, ನಮ್ ಸಾಗರ. ತುಂಬಾ ತಾಯಿ ಆಶೀರ್ವಾದ ಇದೆ ಇಲ್ಲಿ. ಹೊರಗಡೆ ನಾವೆಲ್ಲ ಹೊರಗಡೆನೆ ಬಂದವರು, ಈ ತಾಯಿ ಮನೆ ಇರ್ಬೋದು ಇಲ್ಲಿ, ನಮ್ ಗಂಡನ ಮನೆ ಸಾಸ್ಬೇಳಿ ಅಂತ. ಅಲ್ಲಿಂದ ಬರುವಾಗ ತುಂಬಾ ಕಷ್ಟದಲ್ಲಿ. ತಾಯಿ ನಂಬಿದ್ಮೇಲೆ ನಂಗೆ ಎಲ್ಲದೂ ಕೊಡ. ಮಗಳಿಗೂ ಕೋರ್ಟಲ್ಲಿ ಕೆಲಸ, ತಾಯಿ ಕೋರ್ಟಲ್ಲಿ ಹೋದ್ಸರಿ ಹೇಳ್ಕೊಂಡಿದ್ದೆ, ಈಗಾಗ್ಲೇ ಆಗಿದೆ. ಮಗನು ಏನೋ ಒಂದು ಅಡಿಕೆ ವ್ಯಾಪಾರ ಮಾಡ್ಕೊಂಡು ಅವನು ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ. ಅಮ್ಮನ ಅರಕೆ ಅಂದ್ರೆ ಮಡ್ಲಕ್ಕಿ ಮಾತ್ರ, ಇನ್ನು ಅಮ್ಮನ್ ಮಡ್ಲಕ್ಕಿ ಅಷ್ಟೇ ಇಷ್ಟ ಪಡ್ತಾರೆ. ಆತರ ಆಡಂಬರ ಬೇರೆ ಕಡೆ ಆತರ ಎಲ್ಲ ಏನಿಲ್ಲ. ನಮಗೆ ಏನ್ ಖುಷಿ ಆಯ್ತಾ ಅದು ನಾವು ಕೊಡ್ತೀವಿ, ಅವ್ಳು ತಗೊಂತಾಳೆ. ಆಮೇಲೆ ಏನಾರು ಬಂಗಾರ ಕೊಡೋದಿದೆ ಅಂದ್ರೆ ದೊಡ್ಡದಂತೂ ಕೊಡಕ್ ಆಗಲ್ಲ, ಒಂದು ಸಣ್ಣದ ಅವಳಿಗೆ ನಮ್ ಖುಷಿಯಿಂದ ಅವಳಿಗೆ ಕೊಡ್ತೀವಿ. ಅವಳು ತಗೊಂತಾಳೆ, ನಮಗ್ ಒಳ್ಳೇದ್ ಮಾಡಿದಾಳೆ, ಬಹಳ ಒಳ್ಳೆ ಒಂದು ಹೆಸರು ಮಾಡಿದಾಳೆ ಇಲ್ಲಿ ನಮ್ ಸಾಗರ. ಅಂದ್ರೆ ಯಾವ ರೀತಿ ತೊಂದ್ರೆನಿಲ್ಲ ನೋಡ್ರಿ, ಖುಷಿ ಆಗತ್ತೆ ನಮ್ ತಾಯಿ ನೋಡಿದ್ರೆ. ನಾವ್ ಯಾವಾಗ್ಲೂ ಶುಕ್ರವಾರ ಇದೇ ರೀತಿ ಖುಷಿಯಾಗಿರಿ, ಇದೇ ರೀತಿ ಎಲ್ಲಾರ್ಗುನು ತಾಯಿ ಸೇವೆ ಮಾಡ್ತೀವಿ. ಅಮ್ಮನ್ ಚರಿತ್ರೆ, ಅಮ್ಮನ್ ಬಗ್ಗೆ ಇದೇ ರೀತಿ ಇನ್ನೂ ಅಷ್ಟು ಜನ ಕೇಳಿ, ಸಾವಿರಾರು ಜನ ಇನ್ನ ಬಂದು ಅಮ್ಮನ್ ದರ್ಶನ ಮಾಡ್ಲಿ. ಲಕ್ಷಾಂತರ ಜನ ಆಲ್ರೆಡಿ ಬರ್ತಿದಾರೆ, ಇನ್ನ ಜಾಸ್ತಿ ಮೂಲೆಯಿಂದನೂ ಪೂಜೆ ಮಾಡ್ಲಿ. ಬೇಕಾದಂತ ದೇವಿಗೆ ಸೇವೆ ಮಾಡ್ತಾ ಇದ್ದಾರೆ, ಮಾಡ್ತಾನೆ ಇದ್ದಾರೆ, ಮಾಡಿಸ್ಕೊಂತಾನೆ ಮಾಡ್ದವ್ರಿಗೆ ತುಂಬಾ ಒಳ್ಳೇದಾಗಿದೆ. ಅದು ಅವಳಿಗೆ ಏನೇನ್ ಉಡುಗೊರೆ ಆದ್ರೂ ಕೊಡ್ಬೋದು, ಏನಾದ್ರೂ ಅವಳಿಗೆ ಸೇವಾರ್ಥ ಕೊಡ್ಬೋದು. ನೀವೇನಾದ್ರೂ ಸೇವೆ ಮಾಡಿ ನಂಗೆ ಯಾಕೆ ಏನ್ ಕೊಡ್ಲಿಲ್ಲ ಅಂತ ತೊಂದ್ರೆ ಅಂತ ಏನಿಲ್ಲ. ಅವಳಿಗೆ ಯಾವುದೇ ಭಕ್ತಾದಿಗಳು ಇಷ್ಟಾರ್ಥವನ್ನು ನಿರ್ವಹಿಸ್ತಾಳೆ. ಈ ಸಣ್ಣದಾರು ಕೊಡ್ರಿ, ದೊಡ್ಡ ಪ್ರಮಾಣ ಕೊಡ್ರಿ, ಅವಳು ಇಷ್ಟಾರ್ಥವನ್ನು ನಿರ್ವಹಿಸ್ತಾಳೆ. ಮತ್ತೆ ಶಾಂತವಾಗಿರ್ತಾಳೆ, ಉಗ್ರ ಇಲ್ಲ, ಮತ್ತೆ ಶಾಂತವಾಗಿ ಒಳ್ಳೆ ರೀತಿ ಕರ್ನಾಟಕ ಅಲ್ಲ ದೇಶದಲ್ಲಿ ಪ್ರಸಿದ್ಧವಾದ ನಡೆಯುತ್ತೆ ಆಟ. ಕರ್ನಾಟಕದಲ್ಲಂತೂ ಪ್ರಸಿದ್ಧವಾದ ಇದು. ಅದ್ರ ತಾಲೂಕು ಇದು ಸಾಗರ ತಾಲೂಕು ಆಗಿರೋದು, ಅದ್ರ ಹೆಸರು ಮಾತ್ರ ಫೇಮಸ್ ಆಗಿದೆ. ಅಂದ್ರೆ ನಮ್ ಕರ್ನಾಟಕದಲ್ಲಿ ಹೆಸರು ಕೇಳಿದ್ರೆ ಇಲ್ಲ, ಸಾಗರ ಅಂದ್ರೆ ಅಷ್ಟು ಫೇಮಸ್. ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ ಕರ್ನಾಟಕದಲ್ಲೇ ಹೇಳ್ಬೇಕು ಅಂದ್ರೆ. ಇಲ್ಲಿ ಹೊರಗಡೆಯಿಂದ ಬರ್ತಾರಲ್ಲ, ಯಾರು ಹೋಗಲ್ಲ. ಇಲ್ಲಿನ ಅವಮಾನ, ತಾಯಿ ಆಶೀರ್ವಾದ ತಂದೇನೋ ಗೊತ್ತಿಲ್ಲ, ಇಲ್ಲಿ ಬಂದವ್ರು ಹೊರಗಡೆ ಹೋಗಕ್ ಇಷ್ಟನೇ ಪಡಲ್ಲ ಸಾಗರದಲ್ಲಿ.
ಅಷ್ಟು ಇಷ್ಟಪಡ್ತಾರೆ. ಆಯ್ತು, ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ ಯು ಅಮ್ಮ, ಚೆನ್ನಾಗಿ ಇನ್ಫಾರ್ಮ್ ಎಲ್ಲ ಇನ್ನೊಂದು 2 days ಅಲ್ಲಿ ನಾವೆಲ್ಲ ಅದು ಎಡಿಟ್ ಎಲ್ಲ ಮಾಡಿ ಹಾಕ್ತಿವಿ. ಸೊ ನಮ್ದು ಚಾನೆಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಸೊ ತುಂಬಾ ಥ್ಯಾಂಕ್ಸ್, ತುಂಬಾ ವಿಚಾರಗಳನ್ನ ಹೇಳಿದ್ರಿ. ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತಿರ್ಲಿಲ್ಲ. ನಾನು ಬರ್ತೀನಿ, ಪ್ರತಿ ವರ್ಷನೂ ಬರ್ತೀನಿ, ಅಮ್ಮನ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ನಮ್ ತಂದೆಗೆ ಇಲ್ಲೇ ಇದಾಗಿತ್ತು, ಟ್ರಾನ್ಸ್ಫರ್ ಆಗಿತ್ತು. ಆಗ ನಮ್ಗೆ ತುಂಬಾ ಪ್ರಾಬ್ಲಮ್ ಇತ್ತು. ಅವಾಗ ಅಮ್ಮನ್ ಮೊರೆ ಬಿದ್ದಾಗ ಇಮಿಡಿಯೇಟ್ ಆಗಿ ತುಮಕೂರಿಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿಂದ ಈಚೆಗೆ ತುಂಬಾ ಒಳ್ಳೇದಾಯ್ತು. ನಮ್ಮ ಮನೇಲಿ ಎಲ್ಲಾರು ನನ್ನ ಮಕ್ಳೆಲ್ಲ ಅಮ್ಮನ ಆಶೀರ್ವಾದದಿಂದಾನೇ ಹುಟ್ಟಿರೋದು. ನಾನು ಹೇಳೋದಕ್ಕಿಂತ ಇದೇ ಗ್ರಾಮದವ್ರು ಸ್ವಲ್ಪ ಮಾತಾಡಿದ್ರೆ ಇನ್ನೊಂಚೂರು ವಿಚಾರ ಗೊತ್ತಾಗತ್ತೆ ಅಂತ ಮಾತಾಡಿದೆ. ತುಂಬಾ ಥ್ಯಾಂಕ್ ಯು ಸಹಕರಿಸಿದ್ದಕ್ಕೆ. ಇರ್ಲಿ ಹೇಳಿ. ಮತ್ತೆ ಈ ದೇವಿಗೇನೆ ಒಂದು ಈ ಮಕ್ಕಳಿಗೆ ಕಾಲೇಜಿಗೆ ಇದು ಕೆಲಸ ದೇವಿ ನೀನೇ ಈ ಮಕ್ಕಳನ್ನ ರಕ್ಷಣೆ ಕೊಡು ಅಂದ್ರೆ ಅದು ಮತ್ತೆ ನಮ್ಗೆ ನಂಬಿಕೆ ಇದೆ. ಒಂದು ಮಕ್ಕಳಿಗೆ ಒಂದು ಸ್ಕೂಲಿಂದ ಇವತ್ತಿಗೂ ಅದ್ರ ಒಂದು ಏನು ಇದಾಗ್ಲಿಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿ ನಡೀತು. ಅದು ಏನೇ ಒಂದು ಸ್ಕೂಲಿಗೆ ಫಸ್ಟ್ ಗಳಿಗೊಂದು ಹಣ್ಣು ಕಾಯಿ ಮಾಡ್ಕೊಂಡು ಗ್ರಾಮ ದೇವತೆ ಅಂತ ಹೇಳಿ ಒಂದ್ ಸೇವೆ ಮಾಡ್ಕೊಂಡು ಹೋದ್ರೆ ತುಂಬಾ ಕಾಪಾಡ್ತಾರೆ ಮಕ್ಕಳು. ಹೊರಗಡೆ ಎಲ್ಲೇ ಹೋದ್ರು ಕಾಂಗ್ರೆಸ್ ಯಾವ್ದೇ ಬರ್ಲಿ ಯಾವ ರೀತಿ ತೊಂದ್ರೆ ಇಲ್ಲ, ಯಾವುದೇ ನಡೆಸ್ಲಿ ಇವರೇ ನಡೆಸ್ಲಿ ಒಳ್ಳೆ ರೀತಿಯಿಂದಾನೇ ನಡೆಸ್ತಾ ಇದ್ದಾಳೆ. ಇವತ್ತು ಒಂದು ಅಯ್ಯೋ ಅವ್ರು ಮಾಡಿದ್ರು ಇವ್ರಿಗೆ ಆ ರಾಜ್ಯಕ್ಕೆ ಬಂತ ಒಳ್ಳೆ ರೀತಿಯಿಂದಾನೇ ನಡೆಸ್ತಾಳೆ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡೇ ಏನು ತೊಂದ್ರೆ ಇಲ್ಲ. ತಾಯಿಯಿಂದ ನಂಬಿದಾರ ಮಾತ್ರ ಒಳಗಡೆ ಒಳ್ಳೇದಾಗ್ತಾರೆ ಹೊರತು ಮತ್ತೇನು ಅನುಮಾನ ಅನ್ನೋದೇ ಇಲ್ಲ. ಹೌದೌದು, ಇಲ್ಲ ಅಮ್ಮ, ತುಂಬಾ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಸಹಕರಿಸಿದ್ರಿ. ಇಲ್ಲ ತೊಂದ್ರೆ ತಗೋಬೇಡಿ. ನಮ್ಗೆ ಇವಾಗ ಇಮಿಡಿಯೇಟ್ ಆಗಿ ಹೊರಡ್ಬೇಕು, ತುಮಕೂರ್ಗೆ ಹೋಗ್ಬೇಕಲ್ಲ, ಮತ್ತೆ ಬೆಳಿಗ್ಗೆ ಎಲ್ಲ ನಾವು ಕೆಲ್ಸಕ್ಕೆ ಹೋಗ್ಬೇಕು. ತುಂಬಾ ಥ್ಯಾಂಕ್ ಯು ಸಹಕರಿಸಿದ್ದಕ್ಕೆ. ಒಂದೊಂದ್ ದಿವಸ ಒಂದೊಂದು ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಕುಸ್ತಿ ಇದೆ, 3 ದಿವಸ ಕುಸ್ತಿ ನಡೆಯುತ್ತೆ. ಬೇರೆ ಕುಸ್ತಿ ನೋಡಕ್ಕೆ ಬೇರೆ ಬೇರೆ ದಿನ ರಾಜ್ಯದಿಂದ ಬೇರೆ ಬೇರೆ ಊರಿನಿಂದೆಲ್ಲ ಬಂದು ನೋಡಿರ್ತಾರೆ. ತುಂಬಾ ಜನ, ಸಾವಿರಾರು ಜನ, ಲಕ್ಷಗಟ್ಟಲೆ ಜನ ರಾಜರ ಕಾಲದಲ್ಲಿ ಮಾಡೋ ತರನೇ ಎಲ್ಲ ಮಾಡ್ತಾರೆ. ಹೆಚ್ಚು ಕಡಿಮೆ ಮೈಸೂರಲ್ಲಿ ಏನ್ ಸಂಪ್ರದಾಯ ಇದೆಯೋ ಅದೇ ಸಂಪ್ರದಾಯ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕುಸ್ತಿ ಇರುತ್ತೆ. ಮತ್ತೆ 9 ದಿವಸ ಕಾರ್ಯಕ್ರಮಗಳು, ಒಂದೊಂದಲ್ಲ ಒಂದೊಂದು ಕಾರ್ಯಕ್ರಮ ನಡೆಯುತ್ತೆ. ಸಂಜೆ ಟೈಮು, ಬೆಳಗಿನ ಟೈಮು ಹಣ್ಣು ಕಾಯಿ ಪೂಜೆ, ಮತ್ತೆ ಅನ್ನ ಸಂತರ್ಪಣೆ, ಪ್ರತಿಯೊಂದು ಇದ್ ಮಾಡ್ತಾರೆ. ಯಾರೇ ಬಂದ್ರು ಒಂದು ಊಟ ಸಿಗ್ಲಿಲ್ಲ, ಒಂದು ನೀರ್ ಸಿಗ್ಲಿಲ್ಲ, ಅಥವಾ ಹಿಂಗ ಜಾತ್ರೆಗೆ ಹೋಗಿ ಹಿಂಗಿಂತ ಇದಾಯ್ತು ಅನ್ನೋದೇ ಹಾಗೆ ಅಷ್ಟು ಎಲ್ಲದೂ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾಳೆ. ಮತ್ತೆ ಹೆಚ್ಚು ಕಡಿಮೆ ಅದೇ ಮೈಸೂರು ಮಹಾರಾಜ ತರನೇ ಇಲ್ಲಿ ದಸರಾ ತರನೇ ಸ್ವಲ್ಪ ಕಾರ್ಯಕ್ರಮ ಮಾಡ್ತಾರೆ. ಮೈಸೂರಲ್ಲಿ ಏನು ದಸರಾ ಕಾರ್ಯಕ್ರಮ ಇರುತ್ತೋ ಅದ್ರ ಅರ್ಧ ಕಾರ್ಯಕ್ರಮಗಳು ಇಲ್ಲಿ ನಡೆಸ್ಕೊಡ್ತಾರೆ. ಸಂಜೆ ಕೈ ಬೇಜಾರಾಗಿ ಮಾಡುವಂತ ಸಂಜೆ ಇದೆ. ಮತ್ತೆ ಇದು ಆಟಗಳು ಎಲ್ಲ ಬಂದಿದೆ ಫೀಲ್ಡ್ ಅಲ್ಲಿ. ಕುಸ್ತಿ ಇರುತ್ತೆ ಮಧ್ಯಾಹ್ನ ಟೈಮು. ಗಂಡ್ ಮಕ್ಳಿಗೆ ಕುಸ್ತಿ ಅಂದ್ರೆ ಇಷ್ಟ, ಅದು ಅವರಿಗೆ. ಮತ್ತೆ ಹೆಣ್ಮಕ್ಳದ್ದು ಭಜನೆ ಕಾರ್ಯಕ್ರಮ ಇರುತ್ತೆ. ಮತ್ತೆ 6 ಗಂಟೆಯಿಂದ ಎಲ್ಲಾ ತರನು ಒಳ್ಳೆ 9 ದಿವಸ ಒಳ್ಳೆ ರೀತಿ ಎಲ್ಲಾ ವಿಷಯದಲ್ಲೂ ಜಾತ್ರೆ ಅಯ್ಯೋ ಹಿಂಗಾಯ್ತು ಹಿಂಗೆ ಏನು ಅನ್ನಂಗೆ ಇಲ್ಲ. ಎಲ್ಲರೂ ಸಮಾಧಾನದಿಂದ ಹೋಗ್ತಾರೆ. ಎಲ್ಲ ಚೆನ್ನಾಗಿ ಅಮ್ಮ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಬರ್ತೀನಿ.